ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ತೆ. ಇಗ್ನೈಟ್ಸ್ ಯು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ. ಇವತ್ತು ವಿಶೇಷ ತರಗತಿ. ನಾವು ಕಳೆದ 2 ವಾರದಲ್ಲಿ ಮಾಡಿರ್ತಕ್ಕಂತಹ ಎಸ್ಸೆ ಪ್ರಬಂಧಗಳನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಕ್ಲಾಸ್. ವಾಯ್ಸ್ ಕ್ಲಿಯರ್ ಇದ್ದರೆ ಎಸ್ ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬಿಡಿ. ಎಸ್, ಎಲ್ರಿಗೂ ನಮಸ್ತೆ. ಎಸ್ ಅಂತ ಹಾಕ್ಬೋದಾ ಕಮೆಂಟ್ ಬಾಕ್ಸಲ್ಲಿ ಒಂದು? ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಎಸ್, ಓಕೆ, ಲೆಟ್ಸ್ ಸ್ಟಾರ್ಟ್ ದೆನ್. ಸೊ ನಮ್ಮ ಚಾನೆಲ್ನ ಮುಖ್ಯ ಗುರಿ ಪ್ರತಿಯೊಂದು ಹಂತದ ಯಶಸ್ಸಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಪುಟ್ಟ ಕಾರ್ಯವನ್ನು ಮಾಡೋದಾಗಿದೆ. ಸೊ ಅದರ ಭಾಗವಾಗಿ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, IAS, KS ಮತ್ತು PSI ಪ್ರಬಂಧ ಬರವಣಿಗೆ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಆಲ್ರೆಡಿ ಒಂದು ಭಾಗ ಇದು ಮುಗಿದಿದೆ. ದಿಸ್ ಇಸ್ ಪಾರ್ಟ್ 2. ಇದರ 2ನೇ ಭಾಗ. ನಾವು ನೋಡ್ತಾ ಇರೋದು 2ನೇ ಭಾಗವಾಗಿದೆ. ಸೊ ಪ್ರಬಂಧಕ್ಕೆ ಬೇಕಾದಂತಹ ಪ್ರಮುಖ ಮಾಹಿತಿಯನ್ನು ನಾವು ಹಂತ ಹಂತವಾಗಿ ನೋಡ್ತಾ ಇದ್ದೀವಿ. ರೈಟ್, ಡೈರೆಕ್ಟಾಗಿ ಕ್ಲಾಸಿಗೆ ಸ್ಟಾರ್ಟ್ ಮಾಡೋಣ. ಸೊ ಕಳೆದ ನವೆಂಬರ್ 2ನೇ ತಾರೀಕಿನಂದು ನವೆಂಬರ್ 2ಕ್ಕೆ ಟೆಸ್ಟ್ ನಡೆಸಿತ್ತು. ಅದಕ್ಕೆ 3 ಟಾಪಿಕ್ಸನ್ನು ಕೊಡಲಾಗಿತ್ತು. ಟೋಟಲ್ 30 ಮಾರ್ಕ್ಸ್ಗೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನೀವು ಬರೀರಿ ಅಂತ ಹೇಳಿ. ಸೊ ಏನೇನು ವಿಷಯಗಳಿದ್ದು? ಆಧುನಿಕ ಭಾರತದಲ್ಲಿ ಏಕ ಚುನಾವಣೆ ಹಾಗೂ ಚುನಾವಣೆ ಸುಧಾರಣೆಗಳು. ಎಸ್ಸೆನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಕಾನ್ಸೆಪ್ಟ್ ಏನಿದೆ, ಏಕ ಚುನಾವಣೆ ಮತ್ತು ಚುನಾವಣೆ ಸುಧಾರಣೆಗಳು. ಸೊ ಎರಡನ್ನು ಮರ್ಜ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ರೈಟ್, ಅಂದರೆ ಇದರಲ್ಲಿ 2 ಕಾನ್ಸೆಪ್ಟ್ ಇದಾವೆ ಅಂತ ಅರ್ಥ ಆಯಿತು. ನೆಕ್ಸ್ಟು ಬಡತನ ಮತ್ತು ನಿರುದ್ಯೋಗ. ಇಂದಿಗೂ ಕೂಡ ಭಾರತೀಯರನ್ನು ಕಾಡುತ್ತಿರುವ ಪ್ರಮುಖ ಸಮಸ್ಯೆಗಳಾಗಿವೆ. ಇದು KSಗೆ 2017ಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಬಡತನ ಮುಕ್ತ ಭಾರತಕ್ಕೆ ಅವಶ್ಯಕವಾದ ಧ್ಯೇಯಗಳೇನು? ನಿಮ್ಮ ಸಲಹೆಗಳನ್ನು ಕೊಡಿ ಅಂತ ಕೇಳಿದಾನೆ. ರೈಟ್, ನೀವು ಬರೀ ಬುಕ್ಕನ್ನು ಕಾಪಿ ಮಾಡಿ ಬರಿತೀನಿ ಅಂತಂದರೆ ಆಗಲ್ಲ. ಇದು ಆ್ಯಕ್ಚುಲಿ 250 ಮಾರ್ಕ್ಸ್ಗೆ ಅಂದರೆ 125 ಮಾರ್ಕ್ಸ್ಗೆ ಈ ಎಸ್ಸೆನ ಕೊಡ್ಬೋದಾಗಿತ್ತು. ಅಷ್ಟು ವಿಸ್ತೃತವಾದ ಎಸ್ಸೆನ ಇದರ ಮೇಲೆ ಬರೀಬಹುದು. ರೈಟ್, ನೆಕ್ಸ್ಟು ಲೈಂಗಿಕ ಶಿಕ್ಷಣ ಇಂದಿನ ತುರ್ತು ಅವಶ್ಯಕತೆ ಹಾಗೂ ಅನಿವಾರ್ಯವಾಗಿದೆ. ಇಂಪಾರ್ಟೆಂಟ್ ಟಾಪಿಕ್ಕು. ಸುಮಾರು ವರ್ಷಗಳಿಂದ ನಮ್ಮ ಭಾರತದಲ್ಲಿ ಇದ್ರ ಕುರಿತು ಚರ್ಚೆ ನಡೀತಾ ಇದೆ. ಇವಾಗ ನ್ಯೂ ಎಜುಕೇಷನ್ ಪಾಲಿಸಿ ಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ಲೈಂಗಿಕ ಶಿಕ್ಷಣವನ್ನು ಕೂಡ ಸೇರಿಸಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡಾಗ ನಾವೇನು ಮಾಡಬೇಕು, ಎಸ್ಸೆನ ಪ್ರಿಪೇರ್ ಮಾಡಬೇಕು ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಸ್ಗೆ. ರೈಟ್, ಇದು 3 ಟಾಪಿಕ್ ಆಯಿತು. ಇನ್ನು ಯಾವುದೇ ಒಂದು ಪ್ರಬಂಧವನ್ನು ಬರೀಬೇಕಾದ್ರೆ ಫಸ್ಟ್ ನಾವೇನು ಹಾಕೋತೀವಿ, ಫ್ರೇಮ್ ವರ್ಕ್, ಚೌಕಟ್ಟನ್ನು ಹಾಕೋತೀವಿ. ಈ ಥರ ನಾವು ರೆಡಿ ಮಾಡ್ಕೋಬೇಕು. ತುಂಬ ಜನ ವಿದ್ಯಾರ್ಥಿಗಳು ಎಸ್ಸೆನ ಬರೆದಿದ್ದೀರಾ. ಎಸ್ಸೆದಲ್ಲಿ ತುಂಬ ನಿಮ್ಮದಾಗಿರ್ತಕ್ಕಂಥ ವಿನೂತನವಾದನ್ನು ಕೊಟ್ಟಿದ್ದೀರಾ. ಪ್ರತಿಯೊಬ್ಬರೂ ಫ್ರೇಮ್ ವರ್ಕ್ಗೆ ಮಾತ್ರ ಇದನ್ನು ಹಾಕಬೇಕು. ಇದು ಮಾದರಿ ಮಾತ್ರ. ಡೈರೆಕ್ಟ್ ಎಸ್ಸೆ ಬರೆಯುವಾಗ ಯಾವುದೇ ಕಾರಣಕ್ಕೂ ಈ ಪೀಠಿಕೆ, ಹೃದಯ ಭಾಗ, ಉಪಸಂಹಾರ ಈ 3 ವರ್ಡ್ಸ್ಗಳನ್ನು ಯೂಸ್ ಮಾಡಕೂಡದು. ಇವೆಲ್ಲ ಯೂಸ್ ಮಾಡಿ ಮಿಕ್ಕಿದ್ದು. ಬಟ್ ಈ ಹೃದಯ ಭಾಗ, ಪೀಠಿಕೆ, ಉಪಸಂಹಾರನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಕೂಡದು. ಇದು ಪ್ರೊಫೆಷನಲ್ ಎಸ್ಸೆ ಅಂದರೆ ವೃತ್ತಿಪರ ಪ್ರಬಂಧ ಅಂತ ನಾವು ಕರಿತೀವಿ. ಈ ವೃತ್ತಿಪರ ಪ್ರಬಂಧದಲ್ಲಿ ನಾವೇನು ಮಾಡಬೇಕು, ನೇರವಾಗಿ ನಾವು ಎಸ್ಸೆನ ಬರೀಬೇಕು. ರೈಟ್, ಈ ಅಂಶವನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟು, ಪ್ರತಿಯೊಂದು ಪ್ರಬಂಧ ಬರೆಯುವಾಗ 10 ನಿಮಿಷದ ಮುಂಚೆ ಈ ಚೌಕಟ್ಟನ್ನು ನೀವು ಹಾಕೋಬೇಕು. ಈ ಅಂಶವನ್ನು ನಾನು ಪ್ರತಿ ಎಸ್ಸೆಗೂ ನಿಮ್ಗೆ ರಿವೈಸ್ ಮಾಡ್ತಾ ಇರ್ತೀನಿ. ಯಾಕೆ ಅಂದರೆ ನಿಮ್ಮ ಎಸ್ಸೆ ಪರ್ಫೆಕ್ಟ್ ಆಗೋದು ಇದ್ರ ಮೇಲೆ ನಿಂತಿರುತ್ತೆ. ರೈಟ್, ಈ ಪ್ರಬಂಧದ ಚೌಕಟ್ಟನ್ನು ಯಾವ ರೀತಿ ಹಾಕೋಬೇಕು, ಹಾಗೆ ಒಂದು ಪ್ರಬಂಧವನ್ನು ಯಾವ ರೀತಿ ವಿವರಿಸಬೇಕು ಅನ್ನೋದನ್ನು ನಾನು ನಿಮ್ಮ ಚೌಕಟ್ಟು ಹಾಕಿ ತೋರಿಸ್ತೇನೆ. ರೈಟ್, ನೇರವಾಗಿ ಪ್ರಬಂಧವನ್ನು ಡಿಸ್ಕಸ್ ಮಾಡೋಣ. ಬಹಳ ಇಂಪಾರ್ಟೆಂಟು. ಏಕ ಚುನಾವಣೆ ಮತ್ತು ಚುನಾವಣೆ ಸುಧಾರಣೆಗಳ ಅವಶ್ಯಕತೆ ಏನಿದೆ? ಭಾರತದಲ್ಲಿ ಏಕ ಚುನಾವಣೆ ಮತ್ತು ಚುನಾವಣೆ ಸುಧಾರಣೆಗಳ ಅವಶ್ಯಕತೆ ಏನಿದೆ? ಒಂದೇ ನೋಡೋಣ. ಏಕ ಚುನಾವಣೆ ಅಂತಂದರೆ ಏಕಕಾಲಕ್ಕೆ ಚುನಾವಣೆ. ನಾವೇನು ಹೇಳಿದ್ದೀವಿ ಆವಾಗಲೇ, ಪೀಠಿಕೆ. ನೀವು ಪೀಠಿಕೆನಲ್ಲಿ ಯಾವುದಾದ್ರೂ ಒಂದು ಕೊಟೇಶನನ್ನು ಯೂಸ್ ಮಾಡ್ಕೊಳ್ಳಿ. ರೈಟ್, ಕೊಟೇಶನನ್ನು ಯೂಸ್ ಮಾಡಿಕೊಂಡು ಕೋಟ್ ಮಾಡಿ. ಉದಾಹರಣೆಗೆ, ಚುನಾವಣೆಗಳು ಭಾರತದ ಪ್ರಜಾಪ್ರಭುತ್ವದ ಬುನಾದಿಯಾಗಿವೆ ಎಂಬ ಮಾತಿನಂತೆ. ಹೆಸರು ಬರಿಬೇಕು ಅಂತಿಲ್ಲ, ಜಸ್ಟ್ ಯಾವುದಾದ್ರೂ ಒಂದು ಕೋಟನ್ನು ಮಾಡಿ ನೀವು ಸ್ಟಾರ್ಟ್ ಮಾಡಬಹುದು. ರೈಟ್, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದನ್ನು ನಿಮಗೆ ಒಂದು ಮಾದರಿಯನ್ನು ಕೊಡ್ತಾ ಇದ್ದೀನಿ. ಈ ಅಂಶಗಳನ್ನು ಬಳಸ್ಕೊಂಡು, ಈ ಎಲ್ಲ ಅಂಶಗಳನ್ನು ನೀವು ಬಳಸ್ಕೊಂಡು ನೇರವಾಗಿ ನೀವೇನು ಮಾಡ್ಬೋದು, ಎಸ್ಸೆಯನ್ನು ಬರೀಬಹುದು. ರೈಟ್, ತುಂಬ ಜನ ವಿದ್ಯಾರ್ಥಿಗಳು ಬರೆದಿದ್ದಾರೆ. ಅದನ್ನು ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಎಸ್ಸೆನ ಹಾಕಕ್ಕೆ ಹೇಳಿದ್ದೀನಿ. ಸೊ ಟೆಲಿಗ್ರಾಮ್ ಗ್ರೂಪಲ್ಲಿ ಆ
ಎಸ್ಸೆ ಎಲ್ಲವೂ ಅಲ್ಲಿದ್ದಾವೆ. ಸೊ ನೀವು ಅವ್ರನ್ನ ನೋಡ್ಕೋಬೋದು, ರೆಫರ್ ಕೂಡ ಮಾಡ್ಬೋದು. ಅಲ್ಲಿ ಇಲ್ದಿರತಕ್ಕಂಥ ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಹಾಕಿದ್ದೀನಿ ಅಷ್ಟೇ, ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಸುಧಾರಿಸಬೇಕಾದ ಅಂಶಗಳೇನು, ನೀವು ಯಾವುದು ಕವರ್ ಮಾಡಿಲ್ವೋ ಆ ಅಂಶಗಳನ್ನು ಸೇರಿಸ್ಕೊಂಡು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಅಂಶಗಳು ಎಲ್ಲನೂ ತುಂಬಾ ಬೆನಿಫಿಟ್ ಆಗಿವೆ, ಯೂಸ್ಫುಲ್ ಆಗಿವೆ. ಬಟ್ ಯಾವುದು ನೀವು ಕವರ್ ಮಾಡಿಲ್ಲ ಅದನ್ನು ನಾನು ಇದರಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಸೊ ನೀವು ಆ ಎಸ್ಸೆಗಳನ್ನು ನೋಡಿ, ಟಾಪ್ ಯಾರು ಬರೆದಿರ್ತಾರೆ, ಟಾಪ್ 3% ಮತ್ತು ಈ ಪಾಯಿಂಟ್ಸ್ಗಳನ್ನ ಅದರ ಜೊತೆ ಸೇರಿಕೊಳ್ಳಿ. ಸೊ ನಿಮ್ಮ ಎಸ್ಸೆ ಏನಾಗುತ್ತೆ, ಪರ್ಫೆಕ್ಟ್ ಆಗುತ್ತೆ. ನೀವು UPSC ಇಂದ ಯಾವುದೇ ಎಕ್ಸಾಮ್ಸ್ ಬರೆದ್ರೂ ಕೂಡ ಎಸ್ಸೆನ ಆರಾಮಾಗಿ ಬರೀಬಹುದು, ಔಟ್ ಆಫ್ ಔಟ್ ಕೂಡ ನೀವು ತಗೋಬಹುದು. ರೈಟ್, IAS ಇಂದ ಯಾವುದೇ ಎಕ್ಸಾಮ್ಗೂ ಕೂಡ ನಿಮಗಿದೆ ಹೆಲ್ಪ್ ಆಗುತ್ತೆ. ರೈಟ್, ಪ್ರಯೋಜನ ಏನು ಅಂತ ನೋಡೋಣ. ಒಂದೇದು, ಏಕ ಚುನಾವಣೆ ಅವಶ್ಯಕತೆ ಏನಿದೆ, ಚುನಾವಣೆ ಸುಧಾರಣೆಗಳ ಅವಶ್ಯಕತೆ ಏನಿದೆ, ಎರಡು ಒಂದೇ ಹೆಡ್ಡಿಂಗು, ಇದು ಹೃದಯ ಭಾಗದಲ್ಲಿ ಬರುತ್ತೆ. ರೈಟ್, ಆರ್ಥಿಕ ಪ್ರಯೋಜನ ಆಗುತ್ತೆ. ಏನೇ ಆರ್ಥಿಕ ಪ್ರಯೋಜನ ಆಗುತ್ತೆ, ಇವಾಗ ವರ್ಷ ಪೂರ್ತಿ ಚುನಾವಣೆ ನಡೆಯೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ, ತುಂಬಾ ಲಾಸ್ ಆಗುತ್ತೆ. ಸೊ ಅಭಿವೃದ್ಧಿಗೆ ಪೂರಕ ಆಗುತ್ತೆ, ಕೋಡ್ ಆಫ್ ಕಂಡಕ್ಟ್ ಇರೋದಿಲ್ಲ, ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ, ದೇಶದ ಏಕತೆಯನ್ನು ಕಾಪಾಡುತ್ತೆ. ಎಲೆಕ್ಷನ್ ಬಂದಾಗ ಮಾತ್ರ ಹಿಂದೂ ಮುಸ್ಲಿಂ ದಂಗೆಗಳು ಪ್ರಾರಂಭವಾಗ್ತವೆ, ಜಾತೀಯತೆ ಪ್ರಾರಂಭವಾಗುತ್ತೆ, ಮಹಿಳೆ ಮತ್ತು ಪುರುಷ ಅನ್ನೋ ಭೇದ ಭಾವ ಪ್ರಾರಂಭ ಆಗುತ್ತೆ. ಮಿಕ್ಕಿ ಟೈಮ್ನಲ್ಲಿ ಅದು ಯಾವುದು ಬರೋದಿಲ್ಲ. ಮಾನವ ಸಂಪನ್ಮೂಲ ಉಳಿತಾಯ ಆಗುತ್ತೆ, ಚುನಾವಣೆ ಸುಧಾರಣೆ ಆಗೋದ್ರಿಂದಾಗಿ ಕಪ್ಪು ಹಣದ ನಿಯಂತ್ರಣ ಆಗುತ್ತೆ. ಆಮೇಲೆ ಏಕಕಾನೆ ಇದು ಹೊಸದಲ್ಲ ಅಂತಂದರೆ ಆಲ್ರೆಡಿ ನಮಗೆ 1951ರಲ್ಲಿ ಏನು ಚುನಾವಣೆ ಆಯ್ತಲ್ವಾ, ಆವಾಗ ಇಡೀ ದೇಶಾದ್ಯಂತ ಏಕಕಾಲಿಕ ಚುನಾವಣೆ ಇತ್ತು. ಇದು 1961ರವರೆಗೂ ಮುಂದುವರೆದಿತ್ತು. ಆದರೆ 1961ರ ನಂತರದಾಗಿ ಭಾರತದಲ್ಲಿ ಅನೇಕ ಚುನಾವಣಾ ವ್ಯವಸ್ಥೆಗಳು ಬಂದವು, ರಾಜ್ಯಗಳನ್ನು ಕಿತ್ತು ಒಗೆಯೋದು ಪ್ರಾರಂಭವಾಗಿಬಿಡ್ತು. ಒಂದು ರೀತಿ ಪ್ರಜಾಪ್ರಭುತ್ವದ ವಿಭಿನ್ನ ಶೈಲಿ 1961ರ ನಂತರ ಪ್ರಾರಂಭವಾಯಿತು ಅಂತ ಹೇಳ್ಬೋದು ಭಾರತದಲ್ಲಿ. ಇನ್ನು ಸಮಯದ ಉಳಿತಾಯ ಆಗುತ್ತೆ, ಕಡಿಮೆ ರಾಜಕೀಯ ಅಧಿಕ ಅಭಿವೃದ್ಧಿ, ಅಂದರೆ ರಾಜಕೀಯ ಕಡಿಮೆ ಆಗುತ್ತೆ, ಅಭಿವೃದ್ಧಿ ಹೆಚ್ಚಾಗುತ್ತದೆ, ಸ್ಥಾನಗಳು ಖಾಲಿ ಉಳಿಯೋದಿಲ್ಲ. ಇವಾಗ ಏನು ಮಾಡ್ತಾರೆ, ಫಸ್ಟ್ MLA ಇರ್ತಾರೆ, ನೆಕ್ಸ್ಟ್ MP ಎಲೆಕ್ಷನ್ ಕರೆದಾಗ ಅವಾಗ ಏನು ಮಾಡ್ತಾರೆ, MP ಎಲೆಕ್ಷನ್ ನಿಂದಿರ್ತಾರೆ. ಸೊ MLA ಎಲೆಕ್ಷನ್ ಏನಾಯಿತು, ಲಾಸ್ ಆಯಿತು. ಕರ್ನಾಟಕದಲ್ಲಿ 10 MLAಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದಾಗ ಮತ್ತೆ ಚುನಾವಣೆ ನಡೆಸಬೇಕಲ್ವಾ. ಸೊ ಎಕನಾಮಿಕ್ ಲಾಸ್ ಏನಾಗುತ್ತೆ, ಟೈಮ್ ಏನಾಗುತ್ತೆ. ಸೊ ಇದೆಲ್ಲನೂ ಕೂಡ ಏಕಕಾಲಿಕ ಚುನಾವಣೆಯಿಂದ ಸಮಸ್ಯೆ ಪರಿಹಾರ ಆಗುತ್ತೆ. ಏಕಕಾಲಿಕ ಚುನಾವಣೆ ಮೀನಿಂಗ್ ಒಂದೇ ನೀವು ತಿಳ್ಕೊಬೇಕು, ಏನು, ಆಲ್ ಓವರ್ ಇಂಡಿಯಾ ಸೈಮಲ್ಟೇನಿಯಸ್ಲಿ ಎಲೆಕ್ಷನ್ ಮಾಡೋದು, ಒಂದೇ ದಿನ, ನಾಟ್ ಒನ್ ಡೇ, ಬಟ್ ಏಕಕಾಲದಲ್ಲಿ ಸೈಮಲ್ಟೇನಿಯಸ್ಲಿ ಮಾಡಬಹುದು. ಅಥವಾ ನಾರ್ತ್ಗೆ ಒನ್ ಡೇಗೆ, ಸೌತ್ಗೆ ಒನ್ ಡೇ, ಏಕಕಾಲಕ್ಕೆ ಇರಬೇಕು ಅನ್ನೋದೇ ಇದ್ರ ಉದ್ದೇಶವಾಗಿದೆ. ಸೊ ಇಷ್ಟು ನೀವು ತಿಳ್ಕೊಬೇಕು ಏಕಕಾಲಿಕ ಚುನಾವಣೆ. ಆದರೆ ಸವಾಲುಗಳೇನಿದ್ದಾವೆ, ನೀವೇನೋ ಸೊಲ್ಯೂಷನ್ಸನ್ನು ಬರೀತೀರಾ, ಅವಶ್ಯಕತೆ ಬರೀತೀರಾ, ಎಲ್ಲ ಬರೀತೀರಾ, ಬಟ್ ಮುಂದಿರುವ ಸವಾಲುಗಳ ಬಗ್ಗೆ ಬರೀಬೇಕು. ಅವಶ್ಯಕತೆ ಏನು ಅಂತಂದಾಗ ನಿಮ್ಮ ಒಪಿನಿಯನ್ ಏನು ಅಂತ ಕೊಡಬೇಕು, ಬಹಳ ಇಂಪಾರ್ಟೆಂಟ್ ಇದು. ಅವಶ್ಯಕತೆ ಏನಿದೆ ನಮ್ಮ ಭಾರತದಲ್ಲಿ ಎಲೆಕ್ಷನ್ ಕೂರ್ತಂದಾಗ ನಿಮ್ಮ ಒಪಿನಿಯನ್ ಕೊಡಬೇಕು. ಏನು, ಮತದಾರರಿಗೆ ತಿಳುವಳಿಕೆ ಕಡಿಮೆ ಇದೆ. ಅರೇ, ಇಂಡಿಯಾದಲ್ಲಿ 74% ಲಿಟ್ರಸಿ ಇದೆ. ಲಿಟ್ರಸಿ ಅಂದರೆ ಸಾಕ್ಷರತೆ ಎಷ್ಟಿದೆ, 74% ಇದೆ. ಅಂದರೆ 26% ಸಾಕ್ಷರತೆ ಇಲ್ಲ. ಇದು ನಗರ ಪ್ರದೇಶದಲ್ಲಿ ಹೆಚ್ಚಿದೆ, ಗ್ರಾಮೀಣ ಪ್ರದೇಶದಲ್ಲಿ ಮತ್ತಷ್ಟು ಕಡಿಮೆ ಇದೆ. ಇವರೆಲ್ಲ ಸಾಕ್ಷರರ ಹೊರತು ಶಿಕ್ಷಣಸ್ಥರಲ್ಲ. ಶಿಕ್ಷಣಸ್ಥರು ಅಂತಂದರೆ ಯಾವ ರೀತಿಯಾಗಿ ನಾವು ವೋಟ್ ಮಾಡಬೇಕು, ಅದರ ಉದ್ದೇಶ ಏನಿದೆ, ಪ್ರಜಾಪ್ರಭುತ್ವ ಅಂದರೆ ಏನು, ಎಲ್ಲವನ್ನ ತಿಳ್ಕೊಂಡಿಲ್ಲ. ಅವ್ರಿಗೆ ಓದು ಬರಹ ಮಾತ್ರ ಬರುತ್ತೆ. ಅದಕ್ಕೆ ಲಿಟ್ರಸಿ ಅಂತ ಕರೆದಿದ್ರೆ, ಲಿಟ್ರಸಿ ಬೇರೆ, ಎಜುಕೇಷನ್ ಬೇರೆ. ಅದನ್ನು ತಿಳ್ಕೋಬೇಕು ಅಂತಂದರೆ ಸಾಧ್ಯ ಆಗೋದಿಲ್ಲ. ರೈಟ್, ಇನ್ನು ಮಾನವ ಸಂಪನ್ಮೂಲದ ಕೊರತೆ ಇದೆ. ಇಡೀ ದೇಶಾದ್ಯಂತ ಚುನಾವಣೆ ನಡೆಸಬೇಕು ಅಂತಂದರೆ ಎಷ್ಟು ಜನ ಬೇಕಾಗತ್ತೆ, ಆರ್ಮಿ ಮೆನ್ಸು, ಪೊಲೀಸು, ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದವರು, ಹೆಲ್ತ್ ಡಿಪಾರ್ಟ್ಮೆಂಟ್ದವರು, ಪ್ರತಿಯೊಬ್ಬರು ಕೂಡ ಬೇಕಾಗ್ತಾರೆ, ವಿಜಿಲೆನ್ಸ್ನವರು. ನೆಕ್ಸ್ಟು ಹೊಣೆಗಾರಿಕೆ ಕೊರತೆ ಇರುತ್ತೆ, ಬಹಳ ಇಂಪಾರ್ಟೆಂಟ್. ಹೊಣೆಗಾರಿಕೆ ಕೊರತೆ ಏನು, ಹೊಣೆಗಾರಿಕೆ ಕೊರತೆ, ಈಗ ವರ್ಷ ಪೂರ್ತಿ ಚುನಾವಣೆ ನಡೆಯೋದ್ರಿಂದ ಏನು ಮಾಡ್ತಾರೆ, MLAಗಳು MPಗಳು ನಿರಂತರವಾಗಿ ಜನರ ಹತ್ರ ಹೋಗ್ತಾ ಇರ್ತಾರೆ. ಸೊ ಎಲೆಕ್ಷನ್ ನೆಕ್ಸ್ಟ್ ವೀಕಲ್ಲಿ ಇದೆಯಪ್ಪ, ನಾವು ಸ್ವಲ್ಪ ಕೆಲಸ ಮಾಡಬೇಕು ಅಂತೇಳಿ ಪಾಲಿಟಿಷಿಯನ್ಸು ಕೂಡ ಕೆಲಸ ಮಾಡ್ತಿರ್ತಾರೆ. ಒಂದು ವೇಳೆ ಒಂದೇ ಸತಿ ಚುನಾವಣೆ ಆಯಿತು ಅಂತಂದರೆ 5 ವರ್ಷಗಳ ಕಾಲ ಅವ್ರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಸೊ ಅಂಥ ಚಾನ್ಸಸ್ ಕೂಡ ಭಾರತದಲ್ಲಿ ಇದೆ. 5 ವರ್ಷಕ್ಕೆ ನೋಡೋಣಲ್ವಾ, 4 ವರ್ಷ ಆದಮೇಲೆ ವಿಚಾರ ಮಾಡೋಣ ಅಭಿವೃದ್ಧಿ ಬಗ್ಗೆ ಅಂತ ನೋಡ್ತಾರೆ. ವರ್ಷ ಪೂರ್ತಿ ಎಲೆಕ್ಷನ್ ಇದ್ದಿದ್ರೆ ಅವರು ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾರೆ ಅಂತ ಒಂದು ಮಾತಿದೆ. ನೆಕ್ಸ್ಟು ಸ್ಥಳೀಯ ಸಮಸ್ಯೆಗಳಿಗೆ ಪ್ರಾಶಸ್ತ್ಯ ದೊರೆಯೋದು. ಈಗ ಸೈಮಲ್ಟೇನಿಯಸ್ಲಿ ಎಲೆಕ್ಷನ್ ನಡೆದಾಗ ಬರೀ ಸೆಂಟ್ರಲ್ ಗೌರ್ಮೆಂಟಿಗೆ ಮಾತ್ರ ಎಲ್ಲರೂ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇದು ಪ್ರೂವ್ ಆಗಿದ್ದೇನೆ ಕೂಡ ಇತ್ತೀಚಿನ ಎಲೆಕ್ಷನ್ನಲ್ಲಿ. ಸೊ ಹೀಗಾಗಿ ಕೆಲವೊಂದು ಚಿಕ್ಕ ಚಿಕ್ಕ ರಾಜ್ಯಗಳಲ್ಲಿ ತಮ್ಮ ಸಮಸ್ಯೆಗಳನ್ನು ಹಾಗೆ ಉಳಿದ್ಬಿಡ್ತವೆ ಅಂತ ಒಂದು ಭಯ ಇದೆ. ಸಂವಿಧಾನದಲ್ಲಿ ಏಕಕಾಲಿಕ ಚುನಾವಣೆ ಮಾಡಬೇಕಂತ ಎಲ್ಲೂ ಪ್ರಸ್ತಾಪವಿಲ್ಲ, ಮತ್ತು ಆರ್ಥಿಕ ಸಂಪನ್ಮೂಲದ ಕೊರತೆ ಇದೆ. ರೈಟ್, ಇವೆಲ್ಲ ಏಕಕಾಲಿಕ ಚುನಾವಣೆಯ ಪ್ರಮುಖ ಒಂದೊಂದು ಅಂಶನ ನೀವು ಒಂದೊಂದು ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. 800 ವರ್ಡ್ಸ್ ಅಂತ ಅಂದಾಗ ನಾವು ಮಿನಿಮಮ್ 7.5 ಪೇಜಸಲ್ಲಿ ಬರೀಬೇಕು. ರೈಟ್, ಇದು ಬಹಳ ಇಂಪಾರ್ಟೆಂಟು. ನಿಮಗೆ 30ಕ್ಕೆ 29 ಇಷ್ಟು ನೀವು ಬರೆದ್ರೆ, ಈ ಅಂಶಗಳನ್ನ ಹಾಕಿ ಬರೆದ್ರೆ 100% ಸಿಗ್ತವೆ. ಇನ್ನು ಚುನಾವಣೆ ಸುಧಾರಣೆಗಳ ಅವಶ್ಯಕತೆ ಏನು ಅಂತ ಇದೆ. ಅಂದರೆ ಚುನಾವಣೆ ಸುಧಾರಣೆಗಳು ಏನೇನಾಗಬೇಕು, ರೈಟ್, ಅವಾಗ ನೋಡ್ಕೊಳ್ಳಿ. ಉದಾಹರಣೆಗೆ ಏನಾಗಬೇಕು, ಒಬ್ಬ MLAನ ಡಿಸ್ಕ್ವಾಲಿಫೈ ಮಾಡೋದಾಗಲಿ, ಆಮೇಲೆ ಅಪರಾಧಿಕ ಹಿನ್ನೆಲೆ ಉದಾಹರಣೆ ಡಿಸ್ಕ್ವಾಲಿಫೈ ಮಾಡೋದಾಗಲಿ,
ಆಮೇಲೆ ಧರ್ಮದ ಆಧಾರದ ಮೇಲೆ ಇದನ್ನ ಡಿಸ್ಕ್ವಾಲಿಫೈ ಮಾಡೋದಾಗ್ಲಿ, ಚುನಾವಣೆ ರೀಆರ್ಗನೈಸೇಷನ್ ಮಾಡೋದಾಗ್ಲಿ, ಈ ಎಲ್ಲ ಅಂಶಗಳನ್ನ ನಾವೇನು ಮಾಡಬೇಕು, ಅಳವಡಿಸ್ಕೋಬೇಕು. ಇನ್ನು ನಾವು ಬ್ಯಾಲೆಟ್ ಪೇಪರನ್ನು ಮುಂಚೆ ಯೂಸ್ ಮಾಡ್ತಾ ಇದ್ದೀವಿ, ಈಗ VVPET ಅಂತ ಬಂದಿದೆ, ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಹೇಳಿ. ಇದು ಫುಲ್ ಫಾರ್ಮ್ ಕೇಳಿದ್ದೇನೆ, ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ VVPET. ಆಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ EVM ಅಂತ ಹೇಳಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ಇವುಗಳ ಬಗ್ಗೆನೂ ಕೂಡ ಕೇಳಿದ್ದೇನೆ. ಸೊ ಇವೆಲ್ಲವೂ ಕೂಡ ಮತ್ತಷ್ಟು ಸುಧಾರಣೆ ಆಗಬೇಕು. ಕೆಲವೊಂದು EVMಗಳು ಕರೆಕ್ಟಾಗಿ ಈ ವೋಟಿಂಗನ್ನು ತೋರಿಸೋದಿಲ್ಲ. ಸೊ ಇಷ್ಟು ಅಂಶಗಳನ್ನು ನಾವೇನು ಮಾಡಬೇಕು, ಇವೆಲ್ಲವನ್ನು ನೆನ್ಪಿಟ್ಕೋಬೇಕು. ರೈಟ್. ಇನ್ನು ನೆಕ್ಸ್ಟು ಇದ್ರ ಜೊತೆಗೆ ಚುನಾವಣೆ ಸುಧಾರಣೆಯಲ್ಲಿ ಏನೇನು ಬೇಕು ಅನ್ನೋದನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪಾಟೀಲ್ ಅನ್ನೋರು, ಮಹೇಶ್ ಪಾಟೀಲ್ ಅನ್ನೋರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸುಧಾರಣೆ ಏನೇನಾಗಬೇಕು, ಏನೇನು ಆಗಿವೆ ಅದನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ನಿಮಗೆ ನಂದೇ ಫಾಲೋ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಯಾಕೆಂದರೆ ನೀವು 200 ಜನ ಇದ್ದೀರಿ ಅಂತಂದರೆ 200 ಜನನು ಒಂದೊಂದು ಪಾಯಿಂಟ್ ಸೇರಿಸಿದ್ರಲ್ಲಿ 200 ಪಾಯಿಂಟ್ಸ್ ಆಗುತ್ತೆ. 200 ಪಾಯಿಂಟ್ಸು ಇಂಪಾರ್ಟೆಂಟ್ ಇರದೇ ಇರ್ಬೋದು, ಬಟ್ ಅಲ್ಲಿ ಕಡಿಮೆಷ್ಟ ಅಂತೂ 30 ಪಾಯಿಂಟ್ಸ್ಗಳು ಸೇರಿಸುತ್ತೆ. ನಾನು ನಿಮಗೆ 10-15 ಪಾಯಿಂಟ್ಸ್ ಕೊಡ್ಬೋದು, ಬಟ್ ನೀವಲ್ಲಿ 30 ಪಾಯಿಂಟ್ಸ್ಗಳನ್ನು ಸೇರಿಸ್ಕೋಬೋದು. ಸೊ ಎಷ್ಟು ಪಾಯಿಂಟ್ಸ್ ಬರೀತೀರಾ ಅಷ್ಟು ನಿಮ್ಮ ಎಸ್ಸೆಗೆ ವೆರೈಟಿ ಕವರ್ ಆಗುತ್ತೆ, ಸ್ಕೋಪ್ ಜಾಸ್ತಿ ಆಗುತ್ತೆ, ಆವಾಗ ನಿಮಗೆ ಮಾರ್ಕ್ಸ್ಗಳು ಹೆಚ್ಚಿಗೆ ಸಿಗ್ತವೆ. ಸೊ ದಿಸ್ ಇಸ್ ದ ಫಸ್ಟ್ ಎಸ್ಸೆ. ಸೊ ನೆಕ್ಸ್ಟ್ ಎಸ್ಸೆ ಯಾವುದಿತ್ತು ನಮ್ಮದು ಅಂತ ನೋಡೋಣ. ರೈಟ್. ನೆಕ್ಸ್ಟ್ ಎಸ್ಸೆ ಬಡತನ ಮತ್ತು ನಿರುದ್ಯೋಗ ಇಂದಿಗೂ ಕೂಡ ಭಾರತವನ್ನು ಕಾಡುತ್ತಿರುವ ಪ್ರಮುಖ ಸಮಸ್ಯೆಗಳಾಗಿವೆ. ಬಡತನ ಮುಕ್ತ ಭಾರತಕ್ಕೆ ಅವಶ್ಯಕವಾದ ಧ್ಯೇಯಗಳೇನು ಹಾಗೂ ನಿಮ್ಮ ಸಲಹೆಗಳೇನು, ಸಲಹೆಯನ್ನು ಕೊಡಲೇಬೇಕು. ರೈಟ್. ನಿಮ್ಮ ಸಲಹೆಯಲ್ಲಿ ಕೊಡ್ತಾರೆ. ಇದು ಕೂಡ 125 ಮಾರ್ಕ್ಸಿಗಿದೆ. ರೈಟ್. ಸೊ ಬಡತನ ಮತ್ತು ನಿರುದ್ಯೋಗ ಅಂತಂದಾಗ ಎರಡಕ್ಕೂ ರೀಸನ್ ಒಂದೇ ಆಗುತ್ತೆ, ಕಾರಣಗಳು ಒಂದೇ ಆಗ್ತವೆ. ಸೊ ಅದನ್ನ ಎರಡನ್ನೂ ಕೂಡಿಸಿ ನೀವು ಬರೀಬಹುದು. ಇಲ್ಲೇನೇ ಹೆಡಿಂಗ್ ನೀವು ಬರೆದ್ರಿ, PTK ಯಾವುದಾದ್ರೂ ಒಂದು ಕೊಟೇಶನ್ ಯೂಸ್ ಮಾಡಿದ್ರಿ. PTKಲ್ಲಿ ತುಂಬ ಇಂಪಾರ್ಟೆಂಟ್ ಕೊಟೇಶನ್ಸ್ ಅಂದರೆ, ಭಾರತದಲ್ಲಿ ಬಡವನಾಗಿಯೇ ಇರ್ತಾನೆ, ಶ್ರೀಮಂತ ಸಿರಿವಂತನಾಗಿಯೇ ಇರ್ತಾನೆ. ಭಾರತದ 1% ಜನ 90% ಸಂಪತ್ತನ್ನು ಹೊಂದಿದ್ದಾರೆ, ಮಿಕ್ಕ 90% ಜನ ಕೇವಲ 10% ಸಂಪತ್ತನ್ನು ಹೊಂದಿದ್ದಾರೆ ಅನ್ನೋದನ್ನು ಕೂಡ ನೀವು ಕೊಟೇಶನ್ಸ್ ಯೂಸ್ ಮಾಡಬಹುದು. ರೈಟ್. ಇನ್ನೊಂದು ಬರುತ್ತೆ, ಇನ್ನೊಂದು ಕೊಟೇಶನ್ಸ್ ಯೂಸ್ ಮಾಡ್ಬೋದು. ಇಂಡಿಯನ್ಸ್ ಆರ್ ಸಿಟ್ಟಿಂಗ್ ಆನ್ ದ ಗೋಲ್ಡನ್ ಬೆಂಚ್ ವಿತ್ ಎಂಟಿ ಸ್ಟಮಕ್ ಅಂತೆ. ತುಂಬ ಚೆನ್ನಾಗಿ ವಿದೇಶರು ಹೇಳ್ತಾರೆ, ಇಂಡಿಯನ್ಸ್ ಆರ್ ಸಿಟ್ಟಿಂಗ್ ಆನ್ ದ ಗೋಲ್ಡನ್ ಬೆಂಚ್ ವಿತ್ ಎಂಟಿ ಸ್ಟಮಕ್. ಭಾರತೀಯರು ಚಿನ್ನದ ಸಿಂಹಾಸನದ ಮೇಲೆ ಹಸಿದ ಹೊಟ್ಟೆಯಿಂದ ಕುಳಿತಿದ್ದಾರೆ ಅಂತೆ. ಅಂದರೆ ಅವ್ರಿಗೆ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇಲ್ಲಿನ ಸಂಪತ್ತಾಯಿತು, ಜನಸಂಖ್ಯೆ ಆಯಿತು, ಆಮೇಲೆ ಇಲ್ಲಿನ ಮಾನವ ಸಂಪನ್ಮೂಲವನ್ನಾಯಿತು, ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತೇಳಿ. ಸೊ ಯಾವುದಾದ್ರೂ ಒಂದು ಕೊಟೇಶನ್ ಯೂಸ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡಬಹುದು. ರೈಟ್. ಏನೇನು ರೀಸನ್ ಇದೆ? ಬಡತನಕ್ಕೆ ಬಡತನವೇ ಒಂದು ಮುಖ್ಯ ಕಾರಣ ಅಂತ ಹೇಳ್ತಾರೆ. ನಿರುದ್ಯೋಗಕ್ಕೆ ಬಡತನವೂ ಕೂಡ ಒಂದು ಮುಖ್ಯ ಕಾರಣ. ಯಾರು ಬಡವ ಇರ್ತಾನೋ ಅವನು ಬಡವನಾಗಿ ಇರೋದಕ್ಕೆ ಒಂದು ಪ್ರಮುಖ ಕಾರಣ ಆಗುತ್ತೆ. ಹೇಗೆ? ಅವನ ಹತ್ರ ದುಡ್ಡು ಕಡಿಮೆ ಇರುತ್ತೆ, ದುಡ್ಡು ಕಡಿಮೆ ಇದ್ದರೆ ಕೃಷಿ ಮೇಲೆ ಇನ್ವೆಸ್ಟ್ ಮಾಡಲ್ಲ, ಬೇರೆ ಬೇರೆ ಹೊಸ ಉದ್ಯೋಗಗಳನ್ನ ಕೈಗೊಳ್ಳೋದಿಲ್ಲ, ಇರೋ ಫ್ರೇಮ್ ವರ್ಕ್ನಲ್ಲಿ ಇದ್ದು ಕೊನೆಗೆ ಬಡವನಾಗಿಯೇ ಹೋಗ್ತಾನೆ. ಸೊ ಅದೊಂದು ರೀಸನ್ನು. ಕಿತ್ತು ತಿನ್ನುವ ಸಾಲಗಾರರು, ಅಶಿಕ್ಷರು ಮತ್ತು ವ್ಯರ್ಥ ಆಚರಣೆಗಳು. ಈ ವ್ಯರ್ಥ ಆಚರಣೆಗಳ ಬಗ್ಗೆ ಒಂದು ಸರ್ವೆ ಮಾಡ್ತಾರೆ, ನ್ಯಾಷನಲ್ ಯಾವುದೋ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮತ್ತು ಫಾರ್ಮರ್ ವೆಲ್ಫೇರ್ ಅಂತೇಳಿ. ಇವ್ರೇನು ಮಾಡ್ತಾರೆ ಅಂತಂದರೆ, ರೈತರು ಖರೀದಿಸ್ತಕ್ಕಂತಹ ಒಟ್ಟು ಸಾಲದಲ್ಲಿ 80% ವೇಸ್ಟ್ ಕಲ್ಚರ್ಗೆ ಸ್ಪೆಂಡ್ ಮಾಡ್ತಾರೆ ಅಂತೇಳಿ. ಉದಾಹರಣೆಗೆ ಈ ಯಾವುದಾದ್ರೂ ಹಬ್ಬ ಹರಿದಿನ ಬಂತು ಅಂದರೆ ಅತಿ ಹೆಚ್ಚು ಪ್ರಮಾಣವನ್ನು ಅಲ್ಲಿಗೆ ಮಾಡ್ತಾರೆ. ಮಾಡೋ ತಪ್ಪಲ್ಲ, ಆದರೆ ಅತಿ ಹೆಚ್ಚು ಮಾಡೋ ತಪ್ಪು. ಉದಾಹರಣೆಗೆ ಡ್ರಿಂಕಿಂಗು, ಗ್ರಾಮೀಣ ಪ್ರದೇಶದಲ್ಲಿ ಇದೊಂದು, ಆಟಗಳನ್ನು ಆಡೋದು, ವ್ಯರ್ಥ ಆಚರಣೆಗಳಲ್ಲಿ ಅವ್ರು ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಬಡತನ ಮತ್ತು ನಿರುದ್ಯೋಗಕ್ಕೆ ಕಾರಣ ಆಗುತ್ತೆ. ಪರ್ಯಾಯ ಕೆಲಸಗಳ ಕೊರತೆ ಇದೆ, ಅವೈಜ್ಞಾನಿಕ ಕೃಷಿ ಇದೆ. ಇನ್ನು ರಾಜಕೀಯ ಕಾರಣ ಏನು, ಸಾಮಾಜಿಕ ಕಾರಣ ಏನು, ಆರ್ಥಿಕ ಕಾರಣ ಏನು? ರಾಜಕೀಯ ಕಾರಣ ಅಂತ ನೋಡಿದಾಗ ಸ್ವಾತಂತ್ರ್ಯ ಬಂದು 70 ವರ್ಷ ಆಯಿತು. ಯಾವುದೇ ಒಂದು ರಾಜಕೀಯ ಪಕ್ಷ ಭಾರತವನ್ನು ಸಂಪೂರ್ಣವಾಗಿ ಬಡತನ ಮುಕ್ತ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇಲ್ಲ. ಒಂದೇ ಒಂದು ಎಕ್ಸಾಂಪಲ್ ನೋಡ್ಕೊಳ್ಳಿ, 70 ವರ್ಷ ಆಗಿದೆ. ಒಂದು ಸಿಟಿ, ಬಿಜಾಪುರ ಅಂತ ಒಂದು ಸಿಟಿ, 70 ವರ್ಷ ಆಗಿದೆ. ಅಲ್ಲಿನ ರಸ್ತೆಗಳಲ್ಲಿ ಇಂದಿಗೂ ನೋಡಿದ್ರೆ ಅದೊಂದು ಡಿಸ್ಟಿಕ್ ರಸ್ತೆನೇ ಯಾವ ಪರಿದೆ ಅಂತಂದರೆ, ಅಟ್ಲೀಸ್ಟ್ 1 ಕಿಲೋಮೀಟರ್ ರಸ್ತೆಯನ್ನು ನಾವು ಹುಡುಕಾಡೋಕ್ಕಾಗೋದಿಲ್ಲ, ಚೆನ್ನಾಗಿರೋ ರಸ್ತೆಯನ್ನು. ರಾಷ್ಟ್ರ ರಾಜಧಾನಿ ಪ್ರದೇಶ ಬಿಡಿ, ಬೆಂಗಳೂರಲ್ಲಿ ಎಲ್ಲ ಚೆನ್ನಾಗಿದ್ದಾವೆ, ಮೇನ್ ರೋಡ್ಸ್ ಎಲ್ಲ ಚೆನ್ನಾಗಿದೆ, ಹೆವಿ ಇದಾವೆ. ಮತ್ತು ಒಂದು ಡಿಸ್ಟಿಕ್ನಲ್ಲಿ ಅಟ್ಲೀಸ್ಟ್ 1 ಕಿಲೋಮೀಟರ್ ರಸ್ತೆ ಚೆನ್ನಾಗಿಲ್ಲ ಅಂತಂದರೆ ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಪಾಲಿಟಿಕ್ಸ್ ಅನ್ನೋದು. ಬರೀ ಧರ್ಮ, ಜಾತಿ, ಸಣ್ಣ ಸಣ್ಣ ಅಂಶಗಳಿಗೆ ಹೊಡೆದಾಡೋದಿಲ್ಲ, ನಿಜವಾಗಿ ಅಭಿವೃದ್ಧಿಗೋಸ್ಕರ ನಾವು ಫೈಟ್ ಮಾಡಬೇಕು. ಸೊ ಇದು ಕೂಡ ಬಡತನಕ್ಕೆ ಮೂಲ ಕಾರಣ ಆಗುತ್ತೆ. ಯಾವಾಗ ರಸ್ತೆಗಳು ಇರೋದಿಲ್ವೋ ಅಲ್ಲಿ ಹೂಡಿಕೆ ಕಡಿಮೆ ಆಗುತ್ತೆ. ಎಲ್ಲಿ ಹೂಡಿಕೆ ಕಡಿಮೆ ಆಗುತ್ತೋ ಉದ್ಯೋಗಗಳು ಸೃಷ್ಟಿಯಾಗೋದಿಲ್ಲ. ಆಬ್ವಿಯಸ್ಲಿ ಮತ್ತಲ್ಲೇ ಬಡತನ ಬಂದೇ ಬರುತ್ತೆ. ಇನ್ನು ಸಾಮಾಜಿಕ ಕಾರಣಗಳು ನೋಡಿದಾಗ ಜಾತಿ ಪದ್ಧತಿ ಆಯಿತು, ಮಹಿಳೆಯರನ್ನು ಕೆಟ್ಟದಾಗಿ ನೋಡೋದಾಯಿತು, ಆಮೇಲೆ
ಸಾಮಾಜಿಕವಾಗಿ ಬಹಿಷ್ಕಾರ ಹಾಕೋದಾಯಿತು, ಆಮೇಲೆ ವೃತ್ತಿಪರವನ್ನು ಒಂದೇ ಜಾತಿಯಲ್ಲಿ ಹುಟ್ಟಿದವನು ಅದೇ ಕೆಲಸ ಮಾಡಬೇಕು ಅನ್ನೋ ರೆಸ್ಟ್ರಿಕ್ಷನ್ಸ್ ಆಯಿತು. ಸೊ ಎಲ್ಲ ಅಂಶಗಳನ್ನು ನೋಡಿದಾಗ ನಾವು ಏನಾಗುತ್ತೆ ಅಂತಂದರೆ ಭಾರತದಲ್ಲಿ ಬಡತನ ಒಂದು ನಿರಂತರವಾಗಿ ಬೆಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ದೇವದಾಸಿ ಪದ್ಧತಿ ಆಯಿತು, ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯ ವಿವಾಹ ಮಾಡೋದಾಯಿತು, ಆಮೇಲೆ ಮಹಿಳೆಯರಿಗೆ ರೆಸ್ಟ್ರಿಕ್ಷನ್ಸ್ ಹಾಕೋದಾಯಿತು, ಬಹು ವಿವಾಹ ಆಯಿತು, ಕಿರುಕುಳ ನೀಡೋದಾಯಿತು. ಇವೆಲ್ಲ ಸಾಮಾಜಿಕ ಆಚರಣೆಗಳು. ಇವು ಕೂಡ ಬಡತನ ಮತ್ತು ನಿರುದ್ಯೋಗಕ್ಕೆ ಕಾರಣಗಳಾಗಿವೆ. ಇನ್ನು ಆರ್ಥಿಕ ಕಾರಣ ಮುಖ್ಯವಾಗಿ ಏನು ಅಂತಂದರೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನೀತಿಗಳು ವಿಫಲವಾಗಿವೆ. ಆಮೇಲೆ ಪ್ರತಿಯೊಬ್ಬ ರೈತರಿಗೆ ಅಗತ್ಯವಾದ ಮಾಹಿತಿ ಸಿಗೋದಿಲ್ಲ, ಯುವಕರಿಗೆ ಮಾಹಿತಿ ಸಿಗೋದಿಲ್ಲ. ಇವೆಲ್ಲವೂ ಆರ್ಥಿಕ ಕಾರಣಗಳಾಗ್ತವೆ. ಸರ್ಕಾರದ ನೀತಿಗಳು ವಿಫಲತೆ. ರಾಜೀವ್ ಗಾಂಧಿಯವರು ಹೇಳ್ತಿದ್ದಾರೆ, ನಾವು ₹100 ಒಂದು ಕಾರ್ಯಕ್ಕೆ ಸ್ಪೆಂಡ್ ಮಾಡಿದರೆ ಅದು ಕೊನೆಗೆ ಹೋಗಿ ₹1 ಮಾತ್ರ ತಲುಪತ್ತೆ ಅಂತೆ. ಅಂದರೆ 99% ಲೂಪ್ ಹೋಲ್ಸಲ್ಲಿ ಹೋಗುತ್ತೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಇಷ್ಟರ ಮಟ್ಟಿಗೆ ನಾವು ಬಡತನಕ್ಕೆ ಇಳಿದಿದ್ದೀವಿ. ಕಾರಣ ಏನಂತಂದರೆ ಪಾಲಿಸಿ ಲೂಪ್ ಹೋಲ್ಸ್ ಅಂತ ನಾವು ಕಲಿತೀವಿ. ಪಾಲಿಸಿ ಲೂಪ್ ಹೋಲ್ಸ್. ಇನ್ನು ಕ್ಯಾಪಿಟಲ್ ಕೊರತೆ ಇದೆ. ಕ್ಯಾಪಿಟಲ್ ಬಹಳ ಇಂಪಾರ್ಟೆಂಟು. ಹೂಡಿಕೆಯಿಂದನೇ ಮನುಷ್ಯ ಅಭಿವೃದ್ಧಿ ಹೊಂದಬಹುದು. ಉದಾಹರಣೆಗೆ ನಿಮಗೆ ಒಂದೇ ಮೊಬೈಲ್ ಎಕ್ಸಾಂಪಲನ್ನು ತಗೊಳ್ಳಿ. ನಾವೇನು ಮಾಡ್ತೀವಿ, ನಮ್ಮ ಹತ್ರ ದುಡ್ಡು ಕೊರತಿದೆ ಅಂಥೇಳಿ ಒಂದು ವರ್ಷಕ್ಕೆ ₹10,000 ಒಂದು ಸ್ಯಾಮ್ಸಂಗ್ ಮೊಬೈಲನ್ನು ತೊಗೋತೀವಿ ಅಂತ ತಿಳ್ಕೊಳ್ಳಿ. ಸ್ಯಾಮ್ಸಂಗ್ ಬೇಡ, ಯಾವುದೋ ಒಂದು XYZ ಕಂಪ್ನಿಯಿಂದ ₹10,000 ಒಂದು ಮೊಬೈಲ್ನ ತೊಗೋತೀವಿ. ಆ ₹10,000 ಕೊಟ್ಟಿರ್ತಕ್ಕಂಥ ಮೊಬೈಲ್ ವ್ಯಾಲಿಡಿಟಿ ಎಷ್ಟಿರುತ್ತೆ? 1 ಇಯರ್ ಮಾತ್ರ ಇರುತ್ತೆ. ರೈಟ್, 1 ಇಯರ್ ಮಾತ್ರ ಇರುತ್ತೆ. ಅದೇ ರೀತಿ ಒಬ್ಬ ಶ್ರೀಮಂತ ಇರ್ತಾನೆ, ಅವನ ಹತ್ರ ದುಡ್ಡು ಚೆನ್ನಾಗಿರುತ್ತೆ. ಅವನೇನು ಮಾಡ್ತಾನೆ, ₹40,000 ರೈಟ್, ₹40,000 ಕೊಟ್ಟು ಒಂದು ಚೆನ್ನಾಗಿರೋ ಮೊಬೈಲನ್ನು ತೊಗೋತಾನೆ. ಎಕ್ಸಾಂಪಲ್ ಐಫೋನ್ ಅಂತ ಇಟ್ಕೊಳ್ಳಿ. ಸೊ ಐಫೋನ್ ಎಷ್ಟು ವ್ಯಾಲಿಡಿಟಿ ಇರುತ್ತೆ ಗೊತ್ತಾ? ಮಿನಿಮಮ್ 5 ಇಯರ್ಸ್ ಇರುತ್ತೆ. ಸೊ ಒಂದು ಐಫೋನ್ಗೆ ಈಗ ನೀವು ಖರೀದಿ ಮಾಡಬೇಕು ಅಂದರೂ 26,000 ಇದೆ. 26,000 ಕೊಟ್ಟು ಒಂದು ಐಫೋನ್ ತೊಗೊಂಡ, ಅದರ ವ್ಯಾಲಿಡಿಟಿ ಎಷ್ಟಿರುತ್ತೆ? 5 ವರ್ಷಗಳು ಕೂಡ ಸ್ಮೂತಾಗಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಬಟ್ ಅದರ್ಸ್ ಫೋನನ್ನು ನಾವು ಕಡಿಮೆ ತೊಗೊಂಡಿದ್ದು ಕೇವಲ 1 ವರ್ಷ ಬಾಳಿಕೆ ಬರುತ್ತೆ. 1 ವರ್ಷ ಆದಮೇಲೆ ಏನು ಮಾಡ್ತದೋ ಹ್ಯಾಂಗಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಪ್ರೊಡಕ್ಟಿವಿಟಿ, ಅದ್ರ ಪರ್ಫಾರ್ಮೆನ್ಸು ತುಂಬ ಕಡಿಮೆ ಆಗುತ್ತೆ. ಬಟ್ ಐಫೋನ್ ಹಾಗಿಲ್ಲ, 5 ವರ್ಷಗಳ ಕಾಲ ಇರುತ್ತೆ. ಸೊ ಇವ್ರು ಏನು ಮಾಡ್ತಾರೆ, 2ನೇ ವರ್ಷಕ್ಕೆ ಇನ್ನೊಂದು ಮೊಬೈಲು, 3ನೇ ವರ್ಷಕ್ಕೆ ₹14,000 ಕೊಟ್ಟು ಇನ್ನೊಂದು ಮೊಬೈಲ್ ತೊಗೋತಾರೆ. ಬಟ್ ಇವ್ರೇನು ಮಾಡಿದ್ರು, 26,000 ಕೊಟ್ಟು ಮೊಬೈಲನ್ನು 5 ವರ್ಷಗಳ ಕಾಲ ನಿರಂತರವಾಗಿ ಬಳಕೆ ಮಾಡಿದ್ರು. ಸೊ ಅಲ್ಲಿ ಪ್ರೊಡಕ್ಟಿವಿಟಿ ಯಾರು ಜಾಸ್ತಿ ಆಯಿತು? ನಿಜವಾಗ್ಲೂ ಸ್ಪೆಂಡ್ ಮಾಡಿದವರು ಯಾರು ಅಂತಂದರೆ ಬಡವರು, ಉಳಿಸಿದವರು ಯಾರು ಅಂತಾರೆ ಶ್ರೀಮಂತರಾಗ್ತಾರೆ. ರೈಟ್. ಇನ್ನೊಂದು ಎಕ್ಸಾಂಪಲು, ಬಡವರು ಏನು ಮಾಡ್ತಾರೆ, ವೆಹಿಕಲ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಹೆಸಿಟೇಟ್ ಮಾಡ್ಕೋತಾರೆ, ಒಂದು ವೆಹಿಕಲ್ ಇನ್ವೆಸ್ಟ್ ಮಾಡೋದಕ್ಕೆ. ರೈಟ್. ಎಕ್ಸಾಂಪಲ್ ಒಂದು ತೊಗೊಳೋಣ. ಒಂದು ಬೈಕ್, ತುಂಬ ಹಳ್ಳಿಯಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವರಿಗೆ ಸಿಟಿಗೆ ಹೋಗೋದು ಬರೋಕ್ಕೆ ದಿನಕ್ಕೆ ₹100 ಸ್ಪೆಂಡ್ ಆಗ್ತಾ ಇರುತ್ತೆ. ದಿನಕ್ಕೆ ₹100 ಅವ್ರು ಸ್ಪೆಂಡ್ ಮಾಡೋಕ್ಕೆ ರೆಡಿ ಇರ್ತಾರೆ. ಬಟ್ ಒಂದು ಬೈಕಿಗೆ 25,000ರಿಂದ 30,000 ಸ್ಪೆಂಡ್ ಮಾಡೋಕ್ಕೆ ಹೆಸಿಟೇಟ್ ಮಾಡ್ಕೊತಿರ್ತಾರೆ. ಬಟ್ ಅದೇ ಶ್ರೀಮಂತರು ಬೈಕನ್ನು ತೊಗೋತಾರೆ. ಸೊ ಮೈಲೇಜ್ ಏನು ಕೊಡುತ್ತೆ? ಪ್ರತಿ ದಿವಸ ಇವರು ಬಡವರು 3 ಜನ ಹೋಗ್ತಾರೆ ಅಂದರೆ ₹300 ಖರ್ಚಾಯಿತು ಒಂದು ದಿನಕ್ಕೆ ಹೋಗಿ ಬರೋದಕ್ಕೆ, ಅವ್ರಿಗೆ ಬಸ್ ಚಾರ್ಜು. ಶ್ರೀಮಂತರು ಏನು ಮಾಡ್ತಾರೆ, ಕಾರ್ ತೊಗೋತಾರೆ, ಅದಕ್ಕೊಂದು 4 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ. ಪ್ರತಿ ದಿವಸ ಅವರು 4ರಿಂದ 5 ಜನ ಅದರಲ್ಲೇ ಹೋಗ್ತಿರ್ತಾರೆ. ಸೊ ಅವ್ರದ್ದು 50% ಸೇವಿಂಗ್ ಇದರಲ್ಲೇ ಆಗುತ್ತೆ, ಜೊತೆಗೆ ಸೇಫ್ ಕೂಡ ಇರುತ್ತೆ. ಸೊ ಎಂಥ ಅಂಶಗಳನ್ನು ನೋಡಿದಾಗ ಯಾರ ಹತ್ರ ಕ್ಯಾಪಿಟಲ್ ಇರುತ್ತೋ ಅವರು ಕೊನೆಗೆ ಅತಿ ಹೆಚ್ಚಿನ ಶ್ರೀಮಂತರಾಗಿ ಉಳಿತಾರೆ ಅನ್ನೋದು. ರೈಟ್. ಅದಕ್ಕೆ ಕ್ಯಾಪಿಟಲ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಇವತ್ತು ಅಮೆರಿಕ ಎಷ್ಟೊಂದು ಫಾರ್ವರ್ಡ್ ಆಗಿದೆ ಅಂತಂದರೆ ಮುಖ್ಯ ರೀಸನ್ ಏನು ಅಂತಂದರೆ ಅವರಿಗೆ ಬಂಡವಾಳ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ, ಸಾಲ ಸೌಲಭ್ಯಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತವೆ ಅನ್ನೋದನ್ನು ನೋಡ್ತೀವಿ. ರೈಟ್. ನೆಕ್ಸ್ಟು ಇನ್ನು ಪರಿಹಾರಗಳೇನು ಬಡತನ ಮತ್ತು ನಿರುದ್ಯೋಗಕ್ಕೆ? ಹಲವಾರು ಪರಿಹಾರಗಳನ್ನ ಇವೆಲ್ಲ ಸೇರಿಸಿ ಬರೀಬೇಕು. ಬಡತನವನ್ನು ನಿರ್ಮೂಲನೆ ಮಾಡಬೇಕು, ಸಾಲಗಾರರ ನೀತಿ ಇರಬೇಕು, ಶಿಕ್ಷಣವನ್ನು ಕೊಡಬೇಕು, ಪರ್ಯಾಯ ಕೆಲಸಗಳನ್ನು ಸೃಷ್ಟಿ ಮಾಡಬೇಕು. ಇವೆಲ್ಲವನ್ನೇ ಸೇರಿಸಿ ಅದ್ರ ಜೊತೆಗೆ ಇವಿಷ್ಟನ್ನು ಸೇರಿಸಿ ಪ್ಲಸ್ ಅಂತ ಹಾಕ್ಕೊಂಡು ಈ ಎಲ್ಲ ಅಂಶಗಳನ್ನು ಒಂದೊಂದು ಲೈನನ್ನು ಬರೀರಿ. ಉದ್ಯೋಗ ಆಧಾರಿತ ಶಿಕ್ಷಣವನ್ನು ಕೊಡಬೇಕು. ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಮೂಲ ಶಿಕ್ಷಣ ಅಂತ ಹೆಸರಿಟ್ಟರು. ಮೂಲ ಶಿಕ್ಷಣ, ಬೇಸಿಕ್ ಎಜುಕೇಷನ್, ಮೂಲ ಶಿಕ್ಷಣ ಅಂತೇಳಿ. ನಮಗೆ ಉದ್ಯೋಗ ಕೊಡೋದ್ರ ಶಿಕ್ಷಣ ಬೇಡ, ಯಾವುದು ಉದ್ಯೋಗ ಕೊಡುತ್ತೆ ಅದೇ ಶಿಕ್ಷಣವನ್ನು ಕೊಡಿ ಅಂಥೇಳಿ. ಕೌಶಲ್ಯ ತರಬೇತಿಯನ್ನು ನೀಡಬೇಕು, ಬಂಡವಾಳ ಹೂಡಿಕೆ ಪ್ರೋತ್ಸಾಹ ಮಾಡಬೇಕು, ಉದ್ಯೋಗ ಕೈಗೊಳ್ಳಲು ಪ್ರೋತ್ಸಾಹ ನೀಡುವುದು, ಜನಸಂಖ್ಯೆ ನಿಯಂತ್ರಣ ಮಾಡಬೇಕು. ಬಡತನಕ್ಕೆ ಅತ್ಯಂತ ಮುಖ್ಯವಾದ ಕಾರಣ ಜನಸಂಖ್ಯೆ ಅತ್ಯಂತ ಹೆಚ್ಚಾಗ್ತಿರೋದು, ನಿರುದ್ಯೋಗಕ್ಕೆ ಕಾರಣ ಕೂಡ ಜನಸಂಖ್ಯೆ. ಸೊ ಇವುಗಳನ್ನು ನಿಯಂತ್ರಣ ಮಾಡಬೇಕು ಅಂತ ಬರೀಬೇಕು ಪರಿಹಾರಗಳನ್ನು. ಇನ್ನು ಸರ್ಕಾರ ಯಾವ್ಯಾವ ಕೈಗೊಂಡಿದೆ ಅದನ್ನು ಕೂಡ ಬರೀಬೇಕು. ಈ ಪರಿಹಾರ ಅಂದಲ್ಲಿ ಸಲಹೆಗಳು ಅಂತ ಕೊಡಿ, ಬಡತನ ನಿರ್ಮೂಲನೆಗೆ ಸಲಹೆಗಳು. ಹೀಗೆ ಕೊಟ್ಟಾಗ ಏನಾಗುತ್ತೆ, ನಿಮ್ಮದೇ ಅಂಶಗಳನ್ನು ಇದರಲ್ಲಿ ಸೇರಿಸ್ಕೊಂಡಾಗುತ್ತೆ. ಸೊ ನಮ್ಮದು ಎಲ್ಲ ಅಂಶಗಳು ಕೂಡ ಕೂಡ್ತವೆ. ಸರ್ಕಾರದ ಕಾರ್ಯಕ್ರಮಗಳು ಅಂದಾಗ ಸರ್ಕಾರಿ ಕೆಳಗಿನ ಕಾರ್ಯಕ್ರಮಗಳು ಜಾರಿಗೆ ತಂದೆ ಅಂತೇಳಿ 10ರಿಂದ 12 ಕಾರ್ಯಕ್ರಮಗಳ ಹೆಸರನ್ನು ಬರಿಬೋದು. ಯಾವ್ದು ಬೇಕಾದರೂ ಬರೀ, ಪ್ರಚಲಿತದ್ದು ಅಥವಾ ನಿಮಗೆ ನೆನಪಿದ್ದಿರ್ತಕ್ಕಂಥವನ್ನ. ರೈಟ್. ಇದು 2ನೇ ಎಸೆ ಆಯಿತು. ಇನ್ನು 3ನೇ ಎಸೆ, ಲೈಂಗಿಕ ಶಿಕ್ಷಣ ಇಂದಿನ ತುರ್ತು ಅವಶ್ಯಕತೆ ಹಾಗೂ ಅನಿವಾರ್ಯವಾಗಿದೆ. ಸೊ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಆಲ್ರೆಡಿ ನಾವು ಹೇಳಿದ್ವಿ, ಲೈಂಗಿಕ ಶಿಕ್ಷಣದ ಕುರಿತು ಅಳವಡಿಸ್ಕೋಬೇಕು ಅಂಥೇಳಿ
ಒಂದು ಕೂಗು ಕೇಳಿ ಬರ್ತಾ ಇದೆ. ಏನು ಲೈಂಗಿಕ ಶಿಕ್ಷಣ ಅಂತಂದರೆ, ಲೈಂಗಿಕ ಶಿಕ್ಷಣ ಅಂದರೆ ಯಾವಾಗಲೂ ಲೈಂಗಿಕತೆ ವಿಜೃಂಭಣೆ ಇಲ್ಲ. ಲೈಂಗಿಕ ಶಿಕ್ಷಣ ಅಂತಂದರೆ 64 ವಿದ್ಯೆಗಳಲ್ಲಿ ಒಂದು ಪ್ರಕಾರದ ವಿದ್ಯೆ ಭಾರತೀಯರು ಇದನ್ನು ಪೋಷಣೆ ಮಾಡಿದ್ರು. ಆದರೆ ಮುಂದೆ ಬೆಳೆದಿರ್ತಕ್ಕಂತಹ ಒಂದು ಪುರೋಹಿತಶಾಹಿ ವ್ಯವಸ್ಥೆ ಇರ್ಬೋದು, ಅಥವಾ ಸಮಾಜದ ಉನ್ನತ ಹಂತದ ವ್ಯವಸ್ಥೆ ಆಗಿರ್ಬೋದು, ಕೆಳ ಜನರಿಗೆ ಈ ಶಿಕ್ಷಣ ಬೇಡ ಅನ್ನೋ ಮಟ್ಟಿಗೆ ಅವ್ರನ್ನ ತುಳಿದ್ರು. ಅದಕ್ಕೋಸ್ಕರ ಏನಾಯಿತು, ಭಾರತದಲ್ಲಿ ಲೈಂಗಿಕ ಶಿಕ್ಷಣದ ಕೊರತೆ ಉಂಟಾಯಿತು. ನಮ್ಮ ಭಾರತದಲ್ಲಿ ಸಂಸ್ಕೃತಿ ಹೇಗಿದೆ ಅಂತಂದರೆ, ದೇವಾಲಯಗಳಲ್ಲೂ ಕೂಡ ಮೈಥುನಗಳ ಚಿತ್ರಗಳನ್ನ ತೆಗೆದಿದ್ದಾರೆ. ಅದರ ಅರ್ಥ ಇಷ್ಟೇ, ಪ್ರತಿಯೊಬ್ಬರಿಗೂ ನಾಲೆಜ್ ಇರಬೇಕು ಅನ್ನೋದಾಗಿತ್ತು. ಸೊ ಇಂದಿನ ಹಂತದಲ್ಲಿ ಲೈಂಗಿಕ ಶಿಕ್ಷಣ ತುಂಬ ಅವಶ್ಯಕತೆ ಇದೆ. ಯಾಕೆ ಅನ್ನೋದನ್ನು ಬರೀಬೇಕು. ಅವಶ್ಯಕತೆ ಮಹಿಳಾ ಸಬಲೀಕರಣಕ್ಕಾಗಿ ಫಸ್ಟ್ ಪಾಯಿಂಟು, ಸಾಮಾಜಿಕ ಪಿಡುಗುಗಳ ನಿವಾರಣೆಗಾಗಿ. ನೀವು ನೋಡಿರ್ಬೋದು, ಪೇಪರಲ್ಲೆಲ್ಲ ಬರುತ್ತೆ, ಮಹಿಳೆಯಲ್ಲಿ ಮುಟ್ಟಿನ ಏನಾದರೂ ಬಂತು ಅಂತಂದರೆ ಆ 5 ದಿವಸಗಳ ಕಾಲ ಅವಳನ್ನು ಊರಿಂದ ಹೊರಗಡೆ ಇಟ್ಟು 5 ದಿವಸಗಳ ಕಾಲ ಒಂದು ಗುಡಿಸಿನಲ್ಲಿ ಸಂಪೂರ್ಣವಾಗಿ ಒಬ್ಬಳೆ ಮಹಿಳೆಯನ್ನು ಗುಡಿಸಲಲ್ಲಿ ಇಡ್ತಾರೆ ಅಂತ. ಅದು ಎಂತಹ ಆಚರಣೆ. ದೇವಾಲಯಗಳಿಗೆ ಹೋಗೋದನ್ನು ನಿಷೇಧ ಮಾಡ್ತಾರೆ. ಅಸಮಾನತೆಯನ್ನು ತಡೆಯಲು, ಆರೋಗ್ಯದ ಹಿತದೃಷ್ಟಿಯಿಂದ. ಆಮೇಲೆ ಭಾರತದಲ್ಲಿ ಅತಿ ಹೆಚ್ಚು ಏಡ್ಸ್ ಪ್ರಕರಣಗಳಿವೆ, ಸೆಕೆಂಡ್ ಹೈಯೆಸ್ಟು ಇಂಡಿಯಾದಲ್ಲಿ ಕಂಡು ಬರ್ತಾ ಇದ್ದಾವೆ, ರೈಟ್. ಇನ್ನು ಶಿಶು ಮರಣ ತಡೆಯಲು, ತಾಯಿ ಮರಣ ತಡೆಯಲು, ಜನಸಂಖ್ಯೆ ನಿಯಂತ್ರಣಕ್ಕೆ, ಅಭಿವೃದ್ಧಿ ಹೊಂದಲು, ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾವು ಈ ಲೈಂಗಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಬಹುದು. ಯಾಕೆ ಅಂತಂದಾಗ ಒಂದೇ ಒಂದು ಪ್ರಕರಣ ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಏಡ್ಸ್ ಪ್ರಕರಣಗಳಲ್ಲಿ ಕಂಡು ಬರ್ತವೆ, ಜಮಖಂಡಿಯಲ್ಲಿ ಕಂಡು ಬರ್ತವೆ. ಭಾರತದ ಜಮಖಂಡಿ ಆ ಭಾಗದಲ್ಲಿ ಕಂಡು ಬರ್ತವೆ ಹೆಚ್ಚು, ಬಾಗಲಕೋಟೆಯಲ್ಲಿ. ಯಾಕೆ ರೀಸನ್ಸ್ ಅಂತಂದರೆ, ಅಲ್ಲಿನ ಮಕ್ಕಳು ಮುಖ್ಯವಾಗಿ ಬಡತನದಿಂದ ಬಂದಿರ್ತಾರೆ. ಸೊ ಅವ್ರಿಗೆ ಗೊತ್ತೇ ಇರೋದಿಲ್ಲ ಈ ಥರ ಒಂದು ರೋಗ ಇದೆ, ಅದು ನಮ್ಮ ಮಕ್ಕಳಿಗೂ ಕೂಡ ಬರುತ್ತೆ ನಮ್ಮಿಂದ ಅಂಥೇಳಿ. ಸೊ ಅವ್ರಿಗೆ ಬಂದಿದೆ ಸರಿ, ಬಟ್ ಮಕ್ಕಳಿಗೆ ಬರೋದನ್ನು ತಡಿಬೋದಾಗಿತ್ತು. ಯಾವಾಗ ಅವ್ರಿಗೆ ಎಜುಕೇಷನ್ ಇದ್ದಿದ್ದರೆ, ಈ ಲೈಂಗಿಕ ಶಿಕ್ಷಣದ ಕುರಿತು ಅವಶ್ಯಕತೆ ಅವ್ರಿಗೆ ತಿಳಿಸ್ಕೊಟ್ಟಿದ್ರೆ. ಇನ್ನು ಆರೋಗ್ಯದ ದೃಷ್ಟಿಯಿಂದಾಗಿ ಅನೇಕ ಗುಪ್ತ ರೋಗಗಳು ಕೂಡ ಭಾರತಕ್ಕೆಂದು ಕಾಡ್ತಾ ಇದ್ದಾವೆ. ನಿಮಗೆಲ್ಲ ಗೊತ್ತಿದೆ, ಭಾರತದಲ್ಲಿ 18 ವರ್ಷಕ್ಕಿಂತ ಕೆಳಗಡೆ ಪ್ರೆಗ್ನೆನ್ಸಿ ಎಷ್ಟಾಗುತ್ತೆ ಅಂದರೆ ಲ್ಯಾಕ್ಸ್ ಟುಗೆದರ್ ಪ್ರೆಗ್ನೆನ್ಸಿ ಆಗುತ್ತೆ. ಈ ಪ್ರೆಗ್ನೆನ್ಸಿ ಆದಾಗ ಸಾವುಗಳು ಎಷ್ಟಾಗ್ತವೆ ಅಂದರೆ 50% ಸಾವುಗಳು 18 ವರ್ಷದ ಒಳಗಡೆ ಮಕ್ಕಳು ಗರ್ಭಿಣಿಯಾದಾಗ ಉಂಟಾಗ್ತವಂತೆ. ಇದೆಲ್ಲ ಯಾಕಾಯಿತು ಅಂದರೆ ಮುಖ್ಯ ಕಾರಣ ಲೈಂಗಿಕ ಶಿಕ್ಷಣದ ಕೊರತೆಯಾಗಿದೆ. ಇನ್ನು ಶಿಶು ಮರಣ, ಮಗುವನ್ನು ಯಾವ ರೀತಿಯಾಗಿ ನಾವು ಬೆಳೆಸಬೇಕು, ಫಸ್ಟ್ 3 months ಏನಿರುತ್ತವ ಅದಕ್ಕೆ ಗೋಲ್ಡನ್ಸ್ ಪೀರಿಯಡ್ ಅಂತ ಕರೀತಾರೆ. ಆ ಟೈಮಲ್ಲಿ ಹೇಗಿರಬೇಕು, ಯಾವ ರೀತಿಯಾದಂಥ ಆಹಾರವನ್ನು ಸೇವನೆ ಮಾಡಬೇಕು, ಯಾವ ರೀತಿಯಾದಂಥ ಕೆಲಸವನ್ನು ಮಾಡಬೇಕು, ಇದು ಯಾವುದು ಕೂಡ ಗೊತ್ತಿರೋದಿಲ್ಲ. ಸೊ ಎಲ್ಲವನ್ನು ತಡಿಬೇಕು ಅಂತಂದರೆ ನಮಗೆ ಅತ್ಯುತ್ತಮ ಮಾರ್ಗ ಯಾವುದು ಅಂತಂದರೆ ಲೈಂಗಿಕ ಶಿಕ್ಷಣದ ಅವಶ್ಯಕತೆ ಇದೆ. ಈ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತಮ್ಮ ಬಗ್ಗೆ, ಮಹಿಳೆಯರ ಬಗ್ಗೆ ತಿಳ್ಕೋಬೇಕು. ಈ ಪುರುಷರಲ್ಲಿ ಇನ್ನೊಂದು ಪ್ರಮುಖವಾದ ಅಂಶಗಳನ್ನು ನೀವು ಸೇರಿಸ್ಕೋಬೋದು. ಮಹಿಳೆಯರ ಸಬಲೀಕರಣ ಜೊತೆಗೆ ಅವರನ್ನು ಶೋಷಣೆ ಮಾಡೋದರಿಂದ ತಡೆಯಬಹುದು. ಪುರುಷರಂದರೆ ಏನು, ಬರೀ ಮಹಿಳೆಯರು ಭೋಗದ ವಸ್ತು ಅಂತ ಟ್ರೀಟ್ ಮಾಡ್ತಾರೆ, ಸ್ಪೆಷಲಿ ಭಾರತದಲ್ಲಿ. ವಿದೇಶದಲ್ಲಿ ಈ ಥರ ಇಲ್ಲ. ಕೆಲವೊಂದು ವ್ಯಕ್ತಿಗಳು, ಉದಾಹರಣೆಗೆ 2012 ನಿರ್ಭಯ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಅವನು ಹೇಳ್ತಾನೆ, ಆ ಮಹಿಳೆ ರಾತ್ರಿ ತಿರುಗಾಡ್ತಾ ಇದ್ರು, ಅದಕ್ಕೆ ನಾನು ಅವ್ರ ಮೇಲೆ ಅತ್ಯಾಚಾರ ಮಾಡಿದೆ ಅಂತೇಳಿ. ಇಂತಹ ದೃಷ್ಟಿಕೋನ ಬಂದಾಗ, ಅಂದರೆ ಕೀಳು ಮಟ್ಟದ ದೃಷ್ಟಿಕೋನ, ಅತ್ಯಂತ ಸಣ್ಣ ವಿಚಾರಗಳು ಇದ್ದಾಗ ಈ ಅಪರಾಧಗಳು ಹೆಚ್ಚಾಗ್ತವೆ. ಇದನ್ನು ತಡೆಯೋದಕ್ಕೆ ಲೈಂಗಿಕ ಶಿಕ್ಷಣ ಇನ್ನೊಂದು ಪ್ರಮುಖ ಸಹಾಯವಾಗುತ್ತೆ ಅಂತ ನಾವು ಹೇಳ್ಬೋದು. ರೈತರ ಜೊತೆಗೆ ಏನು ಮಾಡ್ಬೋದು, ಮಾರ್ಗಗಳು ಹೇಗೆ, ಯಾವ ರೀತಿಯಾಗಿ ನಾವು ಲೈಂಗಿಕ ಶಿಕ್ಷಣ ಕೊಡ್ಬೋದು, ಎಷ್ಟನೇ ತರಗತಿಯಿಂದ ಕೊಡ್ಬೋದು. ಅಮೆರಿಕಾದಲ್ಲಿ 4th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡ್ತಾರೆ. ಡೆನ್ಮಾರ್ಕ್ನಲ್ಲಿಯೂ ಕೂಡ 4th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಬ್ಬ ಮಗುವಿನ ತನ್ನ ಜನರ ಅಂಗಗಳ ಬಗ್ಗೆ, ತನ್ನ ವಿವಿಧ ರೀತಿಯ ಬದಲಾವಣೆಗಳ ಬಗ್ಗೆ ಅವರಿಗೆ ತಿಳಿಸಿಕೊಡ್ತಾರೆ. ಭಾರತದಲ್ಲಿ ಈ ಲೈಂಗಿಕತೆ ಬಗ್ಗೆ ಮಾತಾಡೋದೇ ಒಂದು ದೊಡ್ಡ ದುರಂತ ಅನ್ನೋದು ಮಟ್ಟಿಗೆ ಒಂದು ವಾಸ್ತವ ಬೆಳೆದ್ಬಿಟ್ಟಿದೆ. ಒಂದು ಸಮಸ್ಯೆಗೆ ಪರಿಹಾರ ಇದು ಸಿಗೋದಿಲ್ಲ. ಯಾಕೆ ಅಂತಂದಾಗ, ನೀವು ಸಮಸ್ಯೆನ ತಿಳಿದೇ ಇದ್ದರೆ ಅದಕ್ಕೆ ಪರಿಹಾರ ಹೇಗೆ ಕೊಡ್ತೀರಾ? ಪ್ರತಿ ವರ್ಷ ಎಷ್ಟೋ ಲಕ್ಷ ಜನ ಇದರಿಂದ ಸಾಯ್ತಾ ಇದ್ದಾರೆ. ರೀಸನ್ ಏನು ಅಂತಂದರೆ, ನಮಗೆ ಸರಿಯಾದ ಶಿಕ್ಷಣ ಇಲ್ಲ. ಈ ಶಿಕ್ಷಣ ಇದ್ದಿತ್ತು ಅಂತಂದರೆ ಎಷ್ಟೋ ಲಕ್ಷ ಜನ ಇವತ್ತು ಏಡ್ಸಿಗೆ ಬಲಿಯಾಗೋದನ್ನು ನಾವು ತಡಿಬೋದಾಗಿತ್ತು. ಅದು ಸಾಮಾನ್ಯ ಚಟುವಟಿಕೆಯಿಂದ ತಡಿಬೋದಾಗಿತ್ತು. ಸೊ ಅದಕ್ಕೆ ಏನು ಮಾರ್ಗಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನು ನಾವು ನೋಡಬೇಕು. ಫಸ್ಟ್ ಪಾಯಿಂಟ್ ಏನು, ಶಾಲಾ ಪಠ್ಯಕ್ರಮದಲ್ಲಿ ಇದನ್ನು ಸೇರಿಸ್ಕೋಬೇಕು. ಇನ್ನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬೇಕು. ಸರ್ಕಾರವೇ ಪ್ರೋತ್ಸಾಹವನ್ನು ನೀಡಬೇಕು ಯಾವುದಕ್ಕೆ, ಲೈಂಗಿಕ ಶಿಕ್ಷಣದಲ್ಲಿ. ಉದಾಹರಣೆಗೆ ಹಾಸ್ಪಿಟಲ್ನಲ್ಲಿ ಲೈಂಗಿಕ ಶಿಕ್ಷಣದ ಕುರಿತು ತಿಳುವಳಿಕೆ ನೀಡಬೇಕು. ಇನ್ನು ಶಿಕ್ಷಕರು ಏನು ಮಾಡಬೇಕು, ಭಾರತದಲ್ಲಿನ ಶಿಕ್ಷಕರು ಯಾವುದೇ ರೀತಿ, ಶಿಕ್ಷಕರಿಗೆ 2 ಕ್ವಾಲಿಟಿ ಇರಬೇಕಂತೆ. ಒಂದು, ಯಾವುದೇ ಕಾರಣಕ್ಕೂ ಹೆಸಿಟೇಟ್ ಮಾಡ್ಕೋಬಾರ್ದು. ಇನ್ನೊಂದು, ನಿಖರವಾದ ಮಾಹಿತಿಯನ್ನು ಮಾತ್ರ ಹೇಳಬೇಕು. ಮೂರನೇದು, ಪ್ರಚಲಿತದಲ್ಲಿರ್ತಕ್ಕಂಥದ್ದನ್ನ ಹೇಳಬೇಕು. ಯಾರೋ ಹೇಳ್ತಾರೆ ಅವ್ರಿಗೆ ಮಾತ್ರ ಶಿಕ್ಷಕ ಅಂತ ಕರೀತಾರೆ. ಇವರೇ ಹೆಸಿಟೇಟ್ ಮಾಡ್ಕೊಂಡ್ರಿ ಅಂತಂದರೆ, ಹೆಣ್ಣು ಮಕ್ಕಳನ್ನು ವ್ಯತ್ಯಾಸ ಮಾಡಿದ್ರೆ ಅಂತಂದರೆ ಮಕ್ಕಳಿಗೆ ಹೇಗೆ ಕಲಿಸೋದಕ್ಕೆ ಸಾಧ್ಯ? ಸೊ ಈ ಅಂಶವನ್ನು ತಿಳ್ಕೊಂಡು ಸರಿಯಾದ ಮಾಹಿತಿಯನ್ನು ಅವ್ರಿಗೆ ಕೊಡಬೇಕು. ಇಲ್ಲ ಅಂತಂದರೆ ದುರಂತಗಳಾಗ್ತವೆ. ನೀವೆಲ್ಲ ಹೇಳ್ಬೋದು, 8 ವರ್ಷದಲ್ಲಿ 9 ವರ್ಷದಲ್ಲಿ ಹೆಣ್ಣು ಮಕ್ಕಳು ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ. ಅದಕ್ಕೆ ರೀಸನ್ಸ್ ಹಾರ್ಮೋನ್ಸ್ಗಳು. ಆ ವಯಸ್ಸಿನಲ್ಲಿ ಗೊತ್ತಾಗೋದಿಲ್ಲ ಏನೇನಾಗತ್ತೆ ಅನ್ನೋದನ್ನು. ಆವಾಗ ಶಿಕ್ಷಕರು ಇದನ್ನು ತಿಳಿಸ್ಕೊಟ್ಟಿದ್ರೆ ಅವ್ರಿಗೇನಾಗ್ತಿತ್ತು, ಅದರ ಬಗ್ಗೆ ತಿಳುವಳಿಕೆ ಇರ್ತಿತ್ತು. ಇನ್ನು ತಂದೆ ತಾಯಿಗಳು ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು. ಪ್ರತಿಯೊಂದು ಹಂತದಲ್ಲಿಯೂ ಪುರುಷರ ಮತ್ತು ಮಹಿಳೆಯರ ಮಧ್ಯೆ ಭೇದ ಭಾವ ಮಾಡಬಾರ್ದು.
ಸಮಾನವಾಗಿ ಬೆಳೆಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಇನ್ನು ಸಾಮಾಜಿಕ ಜಾಗೃತಿಯನ್ನು ಮೂಡಿಸಬೇಕು. ಅತಿ ಹೆಚ್ಚು ಎಫೆಕ್ಟಿವ್ ಅಂತಂದರೆ ಇನ್ಫಾರ್ಮೇಷನನ್ನು ಕೊಡಬೇಕು. ಇವತ್ತು ಇಂಟರ್ನೆಟ್ ಅನ್ನೋ ವರ್ಡ್ ಇದೆ, ಆ ವರ್ಡ್ನಲ್ಲಿ ಪ್ರತಿಯೊಬ್ಬರಿಗೂ ಸರಿಯಾದ ಮಾಹಿತಿಯನ್ನು ಸಿಗಬೇಕು. ಗೌರ್ಮೆಂಟ್ ಇದಕ್ಕೆ ಇನಿಷಿಯೇಟಿವ್ ತಗೋಬೇಕು. ಇದರಲ್ಲಿ ಅತಿ ಹೆಚ್ಚು ಯುವ ಜನಾಂಗಕ್ಕೆ ಆದ್ಯತೆಯನ್ನು ನೀಡಬೇಕು. ಸೊ ಎಲ್ಲ ಅಂಶಗಳನ್ನು ನಾವು ಲೈಂಗಿಕ ಶಿಕ್ಷಣದಲ್ಲಿ ತೊಡಗಿಸ್ಕೊಳ್ಬೇಕು. ಇದೊಂದು ಪರಿಹಾರ ಆಗುತ್ತೆ, ರೈಟ್. ಬಟ್ ದುರದೃಷ್ಟ ಏನೋ ಗೊತ್ತಿಲ್ಲ, ಭಾರತದಲ್ಲಿ ಲೈಂಗಿಕತೆ ಕುರಿತು ಮಾತಾಡೋದು ಒಂದು ರೀತಿ ನಿಷಿದ್ಧ ಅನ್ನೋ ರೀತಿಯಲ್ಲಿ ಬೆಳೆದ್ಬಿಟ್ಟಿದೆ, ರೈಟ್. ಈ ಅಂಶ ಈಗ ಹೋಗಬೇಕು, ಆದಷ್ಟು ಬೇಗ ಅದಕ್ಕೆ ಬರ್ತಿದ್ದಾರೆ. ಇಂದಿನ ತುರ್ತು ಅವಶ್ಯಕತೆ ಹಾಗೂ ಅನಿವಾರ್ಯ ಅಂತಂದರೆ ಇಟ್ಸ್ ಇನ್ಎವಿಟೇಬಲ್, ಅನಿವಾರ್ಯ, ಅದು ಬೇಕೇ ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಸೊ ಇದು 3ನೇ ಎಸ್ಸೆ. ಇನ್ನು 4ನೇದು ನಾವು ನೋಡಿದಾಗ ನವೆಂಬರ್ 8ಕ್ಕೆ ನಡೆದಿರ್ತಕ್ಕಂತಹ ಇನ್ನೊಂದು ಪ್ರಬಂಧ ಪರೀಕ್ಷೆ 3 ವಿಷಯಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. 800 ಪದಗಳಿಗೆ, ಸೇಮ್ ಇಲ್ಲೂ ಕೂಡ ಮಿನಿಮಮ್ 7 ಪೇಜಸ್ಸನ್ನು ಬರೀಬೇಕು. ವಿಶ್ವಸಂಸ್ಥೆಯ ಸಾಧನೆ ಮತ್ತು ವೈಫಲ್ಯಗಳು, ಪ್ರಸ್ತುತ ಆಗಬೇಕಾಗಿರುವ ಬದಲಾವಣೆಗಳ ಕುರಿತು ಬರೆಯಿರಿ. ವಿಶ್ವಸಂಸ್ಥೆಗೆ ಭಾರತ ಬೇಡಿಕೆ ಮಾಡ್ತಾ ಇದೆ, ಕಾಯಂ ರಾಷ್ಟ್ರಗಳಲ್ಲಿ ನಮಗೂ ಕೂಡ ಸ್ಥಾನ ಕೊಡಿ, ಭಾರತ, ಬ್ರೆಜಿಲ್, ಜಪಾನ್, ಜರ್ಮನಿ, ಈ 4 ರಾಷ್ಟ್ರಗಳು ಬೇಡಿಕೆಯನ್ನು ಇಡ್ತಾ ಇದ್ದಾವೆ. ಇದ್ರ ಜೊತೆಗೆ ಸೌತ್ ಆಫ್ರಿಕಾ ಕೂಡ ಸೇರ್ತಾ ಇದೆ, ರೈಟ್. ಸೊ ಇದ್ರ ಜೊತೆಗೆ ಪಾಕಿಸ್ತಾನವೂ ಕೂಡ ಬೇಡಿಕೆ ಇಡ್ತಾ ಇದೆ. ಸೊ ಇಂಥ ಸನ್ನಿವೇಶದಲ್ಲಿ ಕೇವಲ 5 ರಾಷ್ಟ್ರಗಳಲ್ಲೇ ವಿಶ್ವಸಂಸ್ಥೆ ಇರಬೇಕಾ? ಹಾಗಾದರೆ ಏನು ಬದಲಾವಣೆ ಆಗಬೇಕು ಅನ್ನೋದನ್ನ ಒಂದು ಪ್ರಶ್ನೆ. 2ನೇದಂದರೆ ಸರ್ಕಾರದ ಹಸ್ತಕ್ಷೇಪದಿಂದ ಮತ್ತು ತಂತ್ರಜ್ಞಾನದಿಂದ. ಸೊ 2 ವರ್ಡಿದಲ್ಲಿ ಸರ್ಕಾರದ ಹಸ್ತಕ್ಷೇಪ ಮತ್ತು ತಂತ್ರಜ್ಞಾನದಿಂದ ಖಾಸಗೀಕರಣದ ಹಕ್ಕು ಉಲ್ಲಂಘನೆಯಾಗುತ್ತಿದೆ, ಅಂದರೆ ಖಾಸಗಿತನದ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ, ರೈಟ್. ಇನ್ನು ಪ್ರಕೃತಿ ನೀಡಿರುವ ಸಂಪತ್ತನ್ನು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿ, ಇದೊಂದು ಸ್ಟೇಟ್ಮೆಂಟ್, ರೈಟ್. ಸುಸ್ಥಿರ ಅಭಿವೃದ್ಧಿಯೊಂದೇ ಇದಕ್ಕಿರುವ ಮಾರ್ಗ, ಇದು ನಿಮ್ಮ ಕ್ವಶನ್ನು. ಅಂದರೆ ನೀವು ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಬರೀಬೇಕು ಅಂತ ಅರ್ಥ ಆಗತ್ತೆ ಇಲ್ಲಿ, ರೈಟ್. ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಈ ಎಸ್ಸೆನಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ರೈಟ್. ಈಗ ಫಸ್ಟ್ ಟೈಮ್ ನೋಡೋಣ, ವಿಶ್ವಸಂಸ್ಥೆಯ ಸಾಧನೆಗಳಿದ್ದಾವೆ, ವೈಫಲ್ಯಗಳಿದ್ದಾವೆ, ಅವುಗಳನ್ನು ನೋಡ್ಕೋಬೇಕು ಫಸ್ಟ್. ಆಮೇಲೆ ಅದಾದಮೇಲೆ ಪ್ರಸ್ತುತ ಆಗಬೇಕಾಗಿರೋ ಬದಲಾವಣೆಗಳನ್ನು ಕುರಿತು ಬರೀಬೇಕು. 1ನೇದನ್ನು ನೋಡೋಣ. ಫಸ್ಟ್ ಪಾಯಿಂಟು, ವಿಶ್ವಸಂಸ್ಥೆಯ ಸಾಧನೆಗಳೇನಿದ್ದಾವೆ, ರೈಟ್. ಕೊರಿಯಾ ಮತ್ತು ಸೌತ್ ಕೊರಿಯಾದು, ಉತ್ತರ ಕೊರಿಯಾ ಮತ್ತು ಸೌತ್ ಕೊರಿಯಾ ಒಂದು ಸಮಸ್ಯೆ ಎಷ್ಟು ಗಂಭೀರವಾಗಿತ್ತು ಅಂತಂದರೆ, 2 ರಾಷ್ಟ್ರಗಳು ಅಣುಬಾಂಬನ್ನು ಬಳಸಿ ಧ್ವಂಸ ಮಾಡೋದಕ್ಕೆ ಸಿದ್ಧವಾಗಿದ್ವು. ಆಫ್ಟರ್ ಇಂಡಿಪೆಂಡೆನ್ಸ್, ಭಾರತ 1947ರಲ್ಲಿ ಸ್ವತಂತ್ರವಾಯಿತು. ಅದಾದ ನಂತರದಲ್ಲಿ ರಷ್ಯಾ ಮತ್ತು ಅಮೆರಿಕ ಎರಡು ಏನು ಮಾಡಿದ್ರು, ವಿಶ್ವವನ್ನು ಕಮ್ಯುನಿಸ್ಟ್ ಮತ್ತು ಡೆಮೊಕ್ರೆಟಿಕ್ ಅನ್ನೋ ಪ್ರಜಾಪ್ರಭುತ್ವದ ರೀತಿಯಲ್ಲಿ ವಿಭಜನೆ ಮಾಡೋದು. ಕಮ್ಯುನಿಸ್ಟ್ ಮತ್ತು ಕ್ಯಾಪಿಟಲಿಸ್ಟ್ ಅಂತ ಹೇಳಿ, ಕಮ್ಯುನಿಸ್ಟ್ ಮತ್ತು ಕ್ಯಾಪಿಟಲಿಸ್ಟ್ನಲ್ಲಿ ಯಾರು ಬಂಡವಾಳಕ್ಕೆ ಅತಿ ಹೆಚ್ಚು ಮಹತ್ವ ಕೊಡ್ತಾರೋ ಅಮೆರಿಕ ತನ್ನ ಗಡೆಗೆ ಸೆಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು. ಇದರ ಪ್ರತಿಫಲವಾಗಿ ಸೌತ್ ಕೊರಿಯಾ ಮತ್ತು ಕೊರಿಯಾ ಹುಟ್ಕೊಂಡು, ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಹುಟ್ಕೊಳ್ತು. ಎಲ್ಲಿವರೆಗೂ ಅಂತಂದರೆ, ಒಂದೇ ಮನೆಯಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದರು ವೈರಿಗಳಾದರು. ಇಲ್ಲೇ ಇರ್ತಕ್ಕಂಥವ್ರನ್ನ ವಿಭಾಗ ಮಾಡಿದಾಗ ಒಂದೇ ಮನೆಯಲ್ಲಿರೋರು ವೈರಿಗಳಾದರು. ಎಷ್ಟೋ ಲಕ್ಷ ಜನ ಮರಣ ಹೊಂದಿದ್ರು ಅಂತ ಹೇಳ್ತಾರೆ. ಸೊ ಈ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರವನ್ನು ನೀಡೋದ್ರಲ್ಲಿ ವಿಶ್ವಸಂಸ್ಥೆ ಮಹತ್ವದ ಪಾತ್ರವನ್ನು ಹೊಂದಿದೆ. ರಷ್ಯಾ ಮತ್ತು ಕ್ರಿಮಿಯಾ, ಆಮೇಲೆ ಶೀತಲ ಸಮರ ಅಂತ ನಾವು ಕರಿತೀವಿ ರಷ್ಯಾ ಮತ್ತು ಅಮೆರಿಕದ ನಡುವೆ. 1991ರಲ್ಲಿ USSR ಏನು ವಿಘಟನೆ ಆಯ್ತಲ್ವಾ, ಯುನೈಟೆಡ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್, ಇದನ್ನ ಫುಲ್ ಫಾರ್ಮ್ ಕೇಳಿದ್ದಾರೆ. ಯುನೈಟೆಡ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್ ಇದು ವಿಘಟನೆ ಆಯಿತು, ಅಂದರೆ ಡಿಸ್ಇಂಟಿಗ್ರೇಟ್ ಆಯಿತು. ಆವಾಗ ಮುಖ್ಯ ಕಾರಣ ವಹಿಸಿದ್ದು ಅಂತಂದರೆ ವಿಶ್ವಸಂಸ್ಥೆ. ಇರಾನ್ ಮತ್ತು ಇರಾಕ್ ಸಮಸ್ಯೆಗೆ, ಜಿಂಬಾಬ್ವೆದಲ್ಲಿ ನಾಗರಿಕ ಚಳವಳಿ ನಡೆಯಿತು, ನಾಗರಿಕ ಯುದ್ಧಗಳು ನಡೆದಿವೆ, ಉದಾಹರಣೆಗೆ ಸಿರಿಯಾದಲ್ಲಿ. ಆಮೇಲೆ ಅಣುಬಾಂಬ್ಗಳ ವಿಸ್ತರಣೆಯ ನಿಯಂತ್ರಣ, ರೈಟ್. ಅಣುಬಾಂಬನ್ನು ಅದಕ್ಕೆ ನಾವು ಅನ್ಕೊಳ್ತೀವಿ CTBT ಅಂತೇಳಿ, ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಹೇಳಿ. ಇದಕ್ಕೆಲ್ಲ ಪ್ರಯತ್ನ ಯಾವ್ದು ಮಾಡ್ತಾ ಇದೆ ಅಂತಂದ ನೋಡಿದಾಗ ವಿಶ್ವಸಂಸ್ಥೆ ಅಂತ ನಾವು ಹೇಳ್ತೀವಿ, ವಿಶ್ವಸಂಸ್ಥೆ, ರೈಟ್. ಅದರ ಜೊತೆಗೆ ಭಾರತ ಮತ್ತು ಪಾಕ್. ಇವತ್ತಿನ ಮಟ್ಟಿಗೆ 3ನೇ ಮಹಾಯುದ್ಧ ನಡೆಯೋದೇನಾದರೂ ನಿಂತಿದೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ವಿಶ್ವಸಂಸ್ಥೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ವಿಶ್ವಸಂಸ್ಥೆಯನ್ನು ಕಾರ್ಯನಿರ್ವಹಿಸ್ತಾ ಇದೆ. ಇದ್ರ ಜೊತೆಗೆ ವಿಶ್ವದಲ್ಲಿ ಏನಾದರೂ ಗಂಭೀರ ಕಾಯಿಲೆಗಳು ಉಂಟಾದರೆ, ಅದೇ ರೀತಿ ಯಾವುದೇ ಒಂದು ರಾಷ್ಟ್ರ ಸಂಪೂರ್ಣವಾಗಿ ಪ್ರಕೃತಿ ವಿಕೋಪಕ್ಕೆ ಒಳಗಾದಾಗ ವಿಶ್ವಸಂಸ್ಥೆ ತನ್ನ ಪಾತ್ರವನ್ನು ನಿರ್ವಹಿಸುತ್ತೆ. ಅನೇಕ ರೀತಿಯಾದಂಥ ಸಹಾಯವನ್ನು ಮಾಡುತ್ತೆ. ಉದಾಹರಣೆಗೆ ವಿಶ್ವದಲ್ಲಿ ಒಂದು ಪೋಲಿಯೋ ಅಂತಕ್ಕಂಥದ್ದು ಭಾರತದಲ್ಲಿ ನಿವಾರಣೆಯಾಗಿದೆ. ಅದೇ ರೀತಿ ಚಿಕನ್ ಫಾಕ್ಸ್, ಸಿಡುಬು ರೋಗ ಅಂತಕ್ಕಂಥದ್ದು ಭಾರತದಲ್ಲಿ ನಿವಾರಣೆ ಆಗಿದೆ. ಇದಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ನಾವು ವಿಶ್ವಸಂಸ್ಥೆ ಅಂತ ಹೇಳ್ತೀವಿ. ಸೊ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದೆ, ರೈಟ್. ಫಸ್ಟ್ ಇದನ್ನು ಬರೀತೀರಾ. ನೆಕ್ಸ್ಟ್ ವೈಫಲ್ಯಗಳೇನು ಅನ್ನೋದನ್ನು ಬರೀಬೇಕು. ಅಂದರೆ ಮಿತಿಗಳೇನು. ವಿಶ್ವಸಂಸ್ಥೆ ಶ್ರೀಮಂತ ರಾಷ್ಟ್ರಗಳ ಕೈಗೊಂಬೆ. ಎಲ್ಲ ವಿಶ್ವಸಂಸ್ಥೆಯ ಮುಖ್ಯಸ್ಥರನ್ನ ಅಮೆರಿಕನ ಚೂಸ್ ಮಾಡುತ್ತೆ ಅಂತಾರೆ ಹೇಳ್ತಾರೆ.
ಇನ್ನು ಅಮೆರಿಕದ ಹಿಡಿತ ಜಾಸ್ತಿ ಇದೆ. ಚೀನಾದ ಕುಟಿಲ ನೀತಿ. ಚೀನಾದ ಹೇಗೆ ಅಂತಂದರೆ ತನಗೇನು ಬೇಕೋ ಅದನ್ನು ಮಾತ್ರ ಈಡೇರಿಸೋದಕ್ಕೆ ವಿಶ್ವಸಂಸ್ಥೆಯನ್ನು ಬಳಸ್ತಾ ಇದೆ. ಉದಾಹರಣೆಗೆ ಈಗ ವಿಯೆಟ್ನಾಂ ಇದೆ ಅಂತ ಅಂದ್ಕೊಳ್ಳಿ, ಚೀನಾದ ಒಂದು ನೆರೆ ರಾಷ್ಟ್ರ ವಿಯೆಟ್ನಾಂ. ಅದರ ಮೇಲೆ ವಿಯೆಟ್ನಾಂ ಮೇಲೆ ಚೀನಾ ಏನು ಮಾಡುತ್ತೆ, ತನ್ನ ವೀಟೋ ಅಧಿಕಾರವನ್ನು ಬಳಸಿ ನಿಷೇಧವನ್ನು ಹೇರುತ್ತೆ, ಅಲ್ಲಿ ನಿರ್ಬಂಧವನ್ನು ಹೇರುತ್ತೆ. ಅಂದರೆ ಯಾವುದೇ ವಿಶ್ವದ ರಾಷ್ಟ್ರ ವಿಯೆಟ್ನಾಂನೊಂದಿಗೆ ಸಂಬಂಧವನ್ನು ಹೊಂದೋದಿಲ್ಲ. ಆವಾಗ ವಿಯೆಟ್ನಾಂ ಏನು ಮಾಡುತ್ತೆ, ಚೀನಾಗೆ ಶರಣಾಗುತ್ತೆ. ಚೀನಾಗೆ ಶರಣಾದಾಗ ಚೀನಾದು ತನ್ನ ವ್ಯಾಪ್ತಿಯಲ್ಲಿ ಅದನ್ನು ಸೇರಿಸ್ಕೊಂಡ್ಬಿಡುತ್ತೆ. ಇನ್ನು ಅತಿ ಕಡಿಮೆ ರಾಷ್ಟ್ರ ಕೇವಲ 195 ರಾಷ್ಟ್ರಗಳಲ್ಲಿ ಬರೀ 5 ರಾಷ್ಟ್ರಗಳು ಟೈಮ್ ಸ್ಥಾನಮಾನ ಹೊಂದಿದಾವೆ ಅಂತಂದರೆ ಅದು ನಿಜಕ್ಕೂ ಒಂದು ರೀತಿಯಲ್ಲಿ ನಿರಂಕುಶಕ್ಕೆ ಎಡೆ ಮಾಡಿಕೊಡುತ್ತೆ. ಸೊ ಹೀಗಾಗಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟು ತನ್ನದೇ ಆದ ಸೈನ್ಯವನ್ನು ಹೊಂದಿಲ್ಲ. ಉದಾಹರಣೆಗೆ ಈಗ ಯಾವುದೋ ಒಂದು ರಾಷ್ಟ್ರ ಯುದ್ಧಕ್ಕೆ ಮಾಡಿದಾಗ ಅದನ್ನು ತಡಿಬೇಕು ಅಲ್ವಾ. ವಿಶ್ವಸಂಸ್ಥೆ ಅಂದಾಗ ಇಡೀ ವಿಶ್ವದ ಎಲ್ಲ ಆಕ್ಟಿವಿಟೀಸನ್ನು, ಚಟುವಟಿಕೆಗಳನ್ನ ಅದು ನಿಯಂತ್ರಣ ಮಾಡಬೇಕು. ಅದಕ್ಕೋಸ್ಕರ ಒಂದು ಬಲಿಷ್ಠ ಸೈನ್ಯ ಬೇಕು. ಬಟ್ ಅದಕ್ಕೊಂದು ಸೈನ್ಯ ಇಲ್ಲ. ಏನು ಹಣಕ್ಕಾಗಿ ಅಮೆರಿಕ, ಚೀನಾ, ರಷ್ಯಾದಂಥ ಪ್ರಮುಖ ರಾಷ್ಟ್ರಗಳನ್ನ ಇದು ಅವಲಂಬಿಸಿದೆ. ಖಾತ್ರಿ ಇಲ್ಲದ ಆಜ್ಞೆಗಳು ಅಂದರೆ ಇವು ಆರ್ಡಿನೆನ್ಸ್ ಏನು ಹೊಡಿಸ್ತಾವಲ್ಲ, ಸುಗ್ರೀವಾಜ್ಞೆಗಳನ್ನು, ಅದನ್ನು ಫಾಲೋ ಮಾಡ್ಬೋದು, ಬಿಡ್ಬೋದು. ಫಾಲೋ ಮಾಡಬೇಕು ಅಂತ ಎಲ್ಲಿ ಕಡ್ಡಾಯವಾದ ನಿಯಮಗಳಿಲ್ಲ. ಇನ್ನು ಪಕ್ಷಪಾತ ತುಂಬ ಜಾಸ್ತಿ ತೋರುತ್ತೆ. ಭಾರತಕ್ಕೊಂದು ನೀತಿಯನ್ನು ತೋರಿಸುತ್ತೆ ವಿಶ್ವಸಂಸ್ಥೆ, ಚೀನಾಕ್ಕೊಂದು ನೀತಿ ಇರುತ್ತೆ, ರಷ್ಯಾಕ್ಕೊಂದು ನೀತಿ ಇರುತ್ತೆ. ಈಗ WHO ಉದಾಹರಣೆಯನ್ನು ನೋಡ್ಕೊಳ್ಳಿ ನೀವು. WHO ಯಾವ ರೀತಿ ಚೀನಾದ ಪರವಾಗಿ WHO ಕಾರ್ಯನಿರ್ವಹಿಸ್ತು ಎಲ್ಲವನ್ನು ನೀವು ಅದ್ರ ಬಗ್ಗೆ ನೋಡ್ಬೋದು. ರೈಟ್, ಇಷ್ಟೆಲ್ಲ ಬರೀತೀರ. ಇನ್ನು ಸುಧಾರಣೆಗೆ ಸಲಹೆಗಳೇನು ನೀವು ಇಲ್ಲಿ ಬರಿಬೇಕು. ಈ ಅಂಶಗಳನ್ನು ನೆನಪಿಟ್ಕೊಂಡು ಇದೇ ಅಂಶಗಳನ್ನು, ಮಿತಿಗಳಿಂದಾವಲ್ವ, ಈ ಮಿತಿಗಳನ್ನು ಮೀರಿ ಬರಿಬೇಕು. ಇದರ ಜೊತೆಗೆ ನಾವೇನು ಬರೀಬೇಕು, ಇನ್ನಷ್ಟು ಹಲವು ರಾಷ್ಟ್ರಗಳನ್ನ ಒಳಗೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಅಂತ ಬರೀಬೇಕು. ತನ್ನದೇ ಅಂತ ಹೊಸ ಒಂದು ಬ್ಯಾಂಕನ್ನು ಸ್ಟಾರ್ಟ್ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಆಮೇಲೆ ರಿಟ್ಸ್ಗಳನ್ನು, ಈ ಹೊರಡಿಸ್ತಕ್ಕಂಥ ಪವರ್ಸ್ಗಳನ್ನು, ರಿಟ್ಸ್ಗಳನ್ನು ಕಡ್ಡಾಯವಾಗಿ ಎಲ್ಲರೂ ಪಾಲ್ಗೊಳಿಸಬೇಕು ಅಂತ ಕೊಡಬೇಕು. ಇನ್ನಷ್ಟು ವಿಂಗ್ಸ್ಗಳನ್ನು ಸ್ಥಾಪನೆ ಮಾಡಬೇಕು. ಆಮೇಲೆ ಪಕ್ಷಪಾತವನ್ನು ತೆಗೆದಾಡಿಸೋದಕ್ಕೆ ಬಹುಮತದ ಆಯ್ಕೆಯನ್ನು ಜಾರಿಗೆ ತರಬೇಕು. ಹೀಗೆ ಹಲವು ಸಲಹೆಗಳನ್ನು ನೀವು ಇದರಲ್ಲಿ ಕೊಡಬಹುದು. ಸೊ ವಿಶ್ವಸಂಸ್ಥೆ ಅಂತಂದಾಗ ಒಂದು ತುಂಬ ಚೆನ್ನಾಗಿ ಎಸೆ ಬರೆದಿದ್ದಾರೆ, ಬೀರಪ್ಪ ಅಂತ ಹೇಳಿ. ನನಗೆ ಅದನ್ನು ಗ್ರೂಪಲ್ಲಿ ಬರುತ್ತೆ. ಸೊ ಅದನ್ನು ನೋಡ್ಕೋಬೋದು ಎಸೆನ. ರೈಟ್, ಅದರ ಜೊತೆಗೆ ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಸೇರಿಸ್ಕೋಬೇಕು. ಇನ್ನು ಸರ್ಕಾರದ ಹಸ್ತಕ್ಷೇಪದಿಂದ ಖಾಸಗಿತನದ ಉಲ್ಲಂಘನೆಯಾಗುತ್ತದೆ. ಇದನ್ನು ನೀವು ಒಂದು ಸ್ಟೋರಿ ಥರ ಬರೆದ್ರೂ ಕೂಡ ಆಗುತ್ತೆ, ಯಾವ ರೀತಿಯಾಗಿ ಖಾಸಗಿತನದ ಹಕ್ಕು ಉಲ್ಲಂಘನೆ ಆಗುತ್ತೆ ಅನ್ನೋದನ್ನು. ಫಾರ್ ಎಕ್ಸಾಂಪಲ್, ಈಗ ನಾವು ಬಳಸ್ತಕ್ಕಂಥ ಮೊಬೈಲ್ ಪ್ರತಿಯೊಂದು ಡಾಟಾನು, ವಾಟ್ಸಪ್ಪು, ಟೆಲಿಗ್ರಾಮು, ಆಮೇಲೆ ಯೂಟ್ಯೂಬು, ಅದ್ರ ಜೊತೆಗೆ ಇನ್ಸ್ಟಾಗ್ರಾಮು, ಅದ್ರ ಜೊತೆಗೆ ಫೇಸ್ಬುಕ್ಕು, ಈ ಎಲ್ಲ ಡಾಟಾ ಸರ್ಕಾರದ ಸ್ಟೋರ್ ಇರುತ್ತೆ. ಯಾವಾಗ ತಮಗೆ ಬೇಕು ಸರ್ಕಾರ ಅದನ್ನು ವೆರಿಫೈ ಮಾಡುತ್ತೆ, ಅದನ್ನು ನೋಡುತ್ತೆ, ಕದ್ದು ನೋಡುತ್ತೆ. ಇದರಿಂದ ಏನಾಗುತ್ತೆ, ಒಂದು ವೇಳೆ ಸರ್ಕಾರದ ವೆಬ್ಸೈಟನ್ನು ಯಾರಾದರೂ ಹ್ಯಾಕ್ ಮಾಡಿದ್ರೆ ನಮ್ಮ ಡಾಟಾಸ್ಗಳ ಕಥೆ ಏನು, ನಮ್ಮ ಮೂಲಭೂತ ಹಕ್ಕಿನ ಕಥೆ ಏನು? ಯಾಕಂದರೆ ಖಾಸಗಿತನ ಅನ್ನೋದು ಒಂದು ಮೂಲಭೂತ ಹಕ್ಕಾಗಿದೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸಂವಿಧಾನದಲ್ಲಿ ಸೇರ್ಪಡೆಯಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ತನ್ನ ಹಸ್ತಕ್ಷೇಪ ಹೊರಿಸಿದ್ರೆ ನಾವು ಮೂಲಭೂತ ಹಕ್ಕನ್ನೇ ಉಲ್ಲಂಘನೆ ಮಾಡ್ದಂಗೆ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಇದನ್ನು ತಡಿಬೇಕು ಅನ್ನೋದನ್ನು ಬರೀಬೇಕು. ಖಾಸಗಿತನದ ಅವಶ್ಯಕತೆ ಏನಿದೆ ಬರೀಬೇಕು. ಅದನ್ನು ಮೂಲಭೂತ ಹಕ್ಕು, ಆಧುನಿಕ ಜೀವನ ತಂತ್ರಜ್ಞಾನಕ್ಕೆ ಹೊಂದಿಕೊಂಡಿದೆ. ಸರ್ಕಾರ ಜನರಿಗಾಗಿ ಇರೋದು ಹೊರತು, ಸರ್ಕಾರ ಜನರನ್ನ ಕಾಪಾಡೋದಕ್ಕಾಗಿ ಇರೋದಕ್ಕೆ ಹೊರತು ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದಕ್ಕಾಗಲಿ ಅಥವಾ ಅವರ ಹಕ್ಕುಗಳನ್ನ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಖಾಸಗಿತನದ ಹಕ್ಕನ್ನು ರಕ್ಷಣೆ ಮಾಡಬೇಕು ಅಂತ ಬರೀಬೇಕು. ಗೌರವಯುತವಾಗಿ ಬದುಕಲು, ಸ್ವಾತಂತ್ರ್ಯವನ್ನು ಕಾಪಾಡಲು, ಬಹಳ ಇಂಪಾರ್ಟೆಂಟ್, ಫ್ರೀಡಮ್. ರೈಟ್, ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಯಾಕೆ ಖಾಸಗಿತನದ ಹಕ್ಕನ್ನು ಕಾಪಾಡಬೇಕು ಅನ್ನೋದಕ್ಕೆ BN ಶ್ರೀಕೃಷ್ಣ ಸಮಿತಿ ಅಂತ ಒಂದು ಸಮಿತಿ ಬರುತ್ತೆ, ಸುಪ್ರೀಂ ಕೋರ್ಟ್ ನೇಮಕ ಮಾಡುತ್ತೆ. BN ಶ್ರೀಕೃಷ್ಣ ಸಮಿತಿ ಇದು ತುಂಬ ಅತ್ಯುತ್ತಮವಾದ ಸಲಹೆಗಳನ್ನು ಇದು ಕೊಡುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು. 1885 ಟೆಲಿಗ್ರಾಫ್ ಆ್ಯಕ್ಟ್ ಅಂತಿದೆ. ನೀವು ಹೊರಡಿಸ್ತಕ್ಕಂಥ ಪ್ರತಿಯೊಂದು ವರ್ಡನ್ನು ಕೂಡ ಸರ್ಕಾರ ಈ ಕಾಯ್ದೆಯನ್ವಯ ಅಧ್ಯಯನ ಮಾಡ್ಬೋದು. ದುರಂತ ನೋಡಿ, ಅಂದರೆ ನೀವು ಏನೇ ಕಳಿಸಿದ್ರು ಕೂಡ ಸರ್ಕಾರ ಇದನ್ನೇ ನೋಡ್ಕೋಬೋದು ಅಂತ ಅರ್ಥ ಆಗುತ್ತೆ. ಸೊ ಇಂತಹ ಕಾಯ್ದೆಗಳನ್ನು ತೆಗೆದು ಹಾಕಬೇಕು ಅಂತೇಳಿ BN ಶ್ರೀಕೃಷ್ಣ ಸಮಿತಿ ಕೊಡುತ್ತೆ. ಒಂದ್ಸಲಿ BN ಶ್ರೀಕೃಷ್ಣ ಸಮಿತಿಯ ಶಿಫಾರಸುಗಳನ್ನು ಒಂದ್ಸಲಿ ನೋಡ್ಕೊಂಬಿಡಿ. ಸೊ ಖಾಸಗಿತನದ ಬಗ್ಗೆ ಏನೇ ಪ್ರಶ್ನೆಗಳು ಬಂದರೂ ಕೂಡ ನೀವು ಬರೀಬಹುದು. ಇಷ್ಟೆಲ್ಲ ಸರಿ, ನೀವು ಖಾಸಗಿತನವನ್ನು ಕಾಪಾಡಬೇಕು, ಆ ಹಕ್ಕನ್ನು ಕಾಪಾಡಬೇಕು. ಆದರೆ ಕೆಲವೊಂದು ಅಡೆತಡೆಗಳಿದ್ದಾವೆ. ಏನು? ತಂತ್ರಜ್ಞಾನದ ನಿಯಂತ್ರಣ ಅಸಾಧ್ಯ. ಯಾಕೆಂದರೆ ಟೆಲಿಗ್ರಾಮ್ ಅಂತಕ್ಕಂಥದ್ದು ಇಂಡಿಯಾದಲ್ಲ, ಯಾವುದೋ ಒಂದು ರಷ್ಯಾದ ಮೂಲೆಯಲ್ಲಿ ಕೂತ್ಕೊಂಡು ಅದನ್ನು ಕಾಪಾಡ್ತಾ ಇರ್ತಾರೆ, ಪಾಕಿಸ್ತಾನದ ಮೂಲೆಯಲ್ಲಿ ಕೂತ್ಕೊಂಡು ಅದನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ವಾಟ್ಸಪ್ ಅನ್ನೋದನ್ನು ಅಮೆರಿಕದ ಯಾವುದೋ ಒಂದು ಮೂಲೆ ಇರುತ್ತೆ, ಕೇವಲ 30 ಡೇಸಲ್ಲಿ ಟೈಮ್ ಇರುತ್ತೆ ನಿಮಗೆ ಆ ಡಾಟಾಸ್ಗಳನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ. ಎಂಡ್ ಟು ಎಂಡ್ ಇನ್ಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ, ಎಂಡ್ ಟು ಎಂಡ್ ಅಂದರೆ ಕಳಿಸಿದವರು ಮತ್ತು ನೋಡಿದವ್ರಿಗೆ ಮಾತ್ರ ಆ ದಾಖಲೆಗಳು ಹೋಗ್ತವೆ. ಇಂಥ ಸಂದರ್ಭದಲ್ಲಿ ತಂತ್ರಜ್ಞಾನ ಅನ್ನೋದು ಸರ್ಕಾರದ ಹಿಡಿತದಲ್ಲೇ ಇರೋದಿಲ್ಲ. ಸೊ ಅವಾಗ ಏನು ಮಾಡೋಕ್ಕಾಗತ್ತೆ? ಖಾಸಗಿತನದ ಹಕ್ಕು ಉಲ್ಲಂಘನೆ ಆಗುತ್ತೆ. ನಾವು ಒಂದು ರೀತಿ ಹೇಗೆ ಅಂತಂದರೆ, ಈಗ ಓಪನ್ ಬುಕ್ ಇದ್ದಿರೋ ಥರ ನಾವು ಫೇಸ್ಬುಕ್ಕಿಗೆ ಹೋಗಿದ್ದೀವಿ ಅಂತಂದರೆ ನಮ್ಮ ಫೋಟೋಗಳಿರ್ತವೆ, ನಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ನಮ್ಮ ತಂದೆ ತಾಯಿ ಹೆಸರಿರುತ್ತೆ. ಅದನ್ನು ಹೇಗೆ ಬೇಕೋ ಹಾಗೆ ಮಿಸ್ಯೂಸ್ ಮಾಡ್ಕೋಬೋದು.
ರೈಟ್. ಅವಾಗ ಖಾಸಗಿತನದ ಹಕ್ಕು ಉಲ್ಲಂಘನೆ ಆಗೋದು ಸುಲಭ ಸಾಮಾನ್ಯ ಅಂತ ಹೇಳ್ತಾರೆ. ಇನ್ನು ಭದ್ರತಾ ದೃಷ್ಟಿಯಿಂದ ಸರ್ಕಾರಕ್ಕೆ ಕೆಲವೊಂದು ಅಧಿಕಾರಗಳನ್ನ ಕೊಡಬೇಕು. ಉದಾಹರಣೆಗೆ ಭಯೋತ್ಪಾದಕರು ಇರ್ತಾರೆ, ಅವ್ರ ಮೊಬೈಲ್ನ ಕದ್ದು ನೋಡಬೇಕು ಅಂತಂದರೆ ಎಲ್ಲರ ಮೊಬೈಲ್ನ ನೋಡಲೇಬೇಕಲ್ವಾ, ಆ ಅಧಿಕಾರ ಸರ್ಕಾರಕ್ಕೆ ಇರಬೇಕು. ಇಲ್ಲ ಅಂತಂದಾಗ ದೇಶದ ಭದ್ರತೆನೇ ಒಂದು ರೀತಿ ಗಂಭೀರ ಅಪಾಯದ ಅಂಚಿನಲ್ಲಿ ತಲುಪುತ್ತೆ. ಇನ್ನು ಅತಿಯಾದ ಸ್ವಾತಂತ್ರ್ಯವನ್ನು ಕೂಡ ನೀಡಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ. ಅಪರಾಧಗಳನ್ನು ನಿಯಂತ್ರಿಸಲು ಈ ಖಾಸಗಿತನವನ್ನಕ್ಕೆ ಮಿತಿಯನ್ನು ಮಾಡಬೇಕು ಅಂಥೇಳಿ ಸರ್ಕಾರಕ್ಕೆ ಹಸ್ತಕ್ಷೇಪ ಕೊಡಬೇಕು ಅಂತ ಕೆಲವೊಂದಿಷ್ಟು ಜನರು ಏನು ಮಾಡ್ತಾರೆ, ವಾದ ಮಾಡ್ತಾರೆ. ಸೊ ಎರಡೂ ಅಂಶಗಳನ್ನು ನೀವು ಸೇರಿಸ್ಕೊಂಡು 10ರಿಂದ 12 ಪಾಯಿಂಟ್ಸ್, ಆ ಕಡೆ ಒಂದು 10 ಪಾಯಿಂಟ್ಸು, ಈ ಕಡೆ ಒಂದು 10 ಪಾಯಿಂಟ್ಸನ್ನು ಸೇರಿಸ್ಕೊಂಡು ನೀವು ಎಸ್ಸೆನ ಬಿಲ್ಡಪ್ ಮಾಡಿ. ರೈಟ್. ಭಾಳ ಇಂಪಾರ್ಟೆಂಟು, BN ಶ್ರೀಕೃಷ್ಣ ಸಮಿತಿ ಅನ್ನು ನೀವು ನೋಡ್ಕೋಬೇಕು ಈ ಎಸ್ಸೆಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟು, ಸುಸ್ಥಿರ ಅಭಿವೃದ್ಧಿಯೊಂದೇ ಇದಕ್ಕಿರುವ ಮಾರ್ಗ. ಯಾವುದಕ್ಕೆ? ಪ್ರಕೃತಿ ನೀಡಿರುವ ಸಂಪತ್ತನ್ನು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಗುರಿ. ಇದೊಂದು ಸ್ಟೇಟ್ಮೆಂಟು, ನಮ್ಮೆಲ್ಲರ ಜವಾಬ್ದಾರಿ. ಇದಕ್ಕೆ ಯಾವ ಮಾರ್ಗ ಇದೆ ಅನ್ನೋದನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು ಅಂತ ನಾವು ಫಸ್ಟ್ ತಿಳ್ಕೋಬೇಕು. ಸುಸ್ಥಿರ ಅಭಿವೃದ್ಧಿ ಅಂತಂದರೆ ಈಗಿರ್ತಕ್ಕಂಥ ಒಂದು ವಸ್ತುನ, ಎಕ್ಸಾಂಪಲ್ ಇವಾಗ ನನ್ನ ಹತ್ರ ₹1 ಇದೆ ಅಂತ ಅಂದ್ಕೊಳ್ಳಿ. ಈ ₹1 ನಾನು ಬಳಸ್ಕೋಬೇಕು, ಮುಂದೆ ನಾಳೆಗೆ ನನ್ನ ಫ್ರೆಂಡಿಗೆ ಕೂಡ ಆಗಬೇಕು, ನನ್ನ ಫ್ಯಾಮಿಲಿಯವ್ರಿಗೂ ಕೂಡ ಆಗಬೇಕು. ಆ ರೀತಿಯಾಗಿ ಇದನ್ನು ನಾವು ಬಳಸ್ಕೊ ಹೋಗಬೇಕು. ಬಳಸೋದ್ರ ಜೊತೆಗೆ ಇದನ್ನು ಉಳಿಸ್ಕೋಬೇಕು ಮತ್ತು ಇದನ್ನು ಅರ್ನ್ ಮಾಡಬೇಕು. ರೈಟ್. ಈಗ ₹1 ಇದೆ ಅಂತಂದರೆ ನಾಳೆ 2 ಜನ ಆಗ್ತಾರೆ. ಸೊ ಅವ್ರಿಗೆ ಏನು ಬೇಕಾಗುತ್ತೆ? ₹2 ಬೇಕಾಗುತ್ತೆ. ಸೊ ಅದನ್ನೇನು ಮಾಡಬೇಕು? ನಾವು ಗಳಿಸ್ಬೇಕು. ಇದಕ್ಕೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ರೈಟ್. ಯಾವ್ಯಾವ ಕಾನ್ಸೆಪ್ಟ್ ಬರ್ತವೆ? ಒಂದು ಸಾಮಾಜಿಕ ಸುಸ್ಥಿರ ಅಭಿವೃದ್ಧಿ, ಪರಿಸರದ ಸುಸ್ಥಿರ ಅಭಿವೃದ್ಧಿ, ಆರ್ಥಿಕ ಸುಸ್ಥಿರ ಅಭಿವೃದ್ಧಿ. ಸಾಮಾಜಿಕ ಸುಸ್ಥಿರ ಅಭಿವೃದ್ಧಿ ಅಂತಂದರೆ ಬರೀ ಪುರುಷರನ್ನೇ ಬೆಳೆಸೋದಲ್ಲ, ಅಲ್ಲಿ ಮಹಿಳೆಯರು ಕೂಡ ಸಮಾನವಾಗಿ ಹಕ್ಕುಗಳನ್ನು ಹೊಂದಿರಬೇಕು. ಇದು ಸಾಮಾಜಿಕ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿ. ಒಂದು ವೇಳೆ ಪುರುಷರ ಸಂಖ್ಯೆ ಜಾಸ್ತಿ ಆಯಿತು, ಮಹಿಳೆಯರ ಸಂಖ್ಯೆ ಜಾಸ್ತಿ ಆದಾಗ ಅಲ್ಲಿ ಇಂಬ್ಯಾಲೆನ್ಸ್ ಉಂಟಾಗುತ್ತೆ. ಇಂಬ್ಯಾಲೆನ್ಸ್ ಉಂಟಾಗಿದಾಗ ಆಟೋಮೆಟಿಕಲಿ ಪ್ರಕೃತಿ ಅಸಮತೋಲನದಲ್ಲಿ ಹೊರಡುತ್ತೆ. ಆವಾಗ ಅನೇಕ ದುರಂತಗಳು ಎದುರಾಗ್ತವೆ. ಇನ್ನು ಪರಿಸರದ ಸುಸ್ಥಿರ ಅಭಿವೃದ್ಧಿ, ಪರಿಸರವನ್ನು ನಾವು ಬಳಸ್ಕೊಳ್ಳೇಬೇಕು, ನೀರನ್ನು ಬಳಸ್ಕೊಳ್ಬೇಕು, ಕಿರಣಗಳನ್ನು ಬಳಸ್ಕೋಬೇಕು, ಕಾಡಿನ ಖನಿಜಗಳನ್ನು ಬಳಸ್ಕೋಬೇಕು. ಆದರೆ ಹೇಗಿರಬೇಕು? ಅವುಗಳನ್ನು ಬಳಸ್ಕೊಂಡು ಮುಂದೆ ಉಳಿಸ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ನಮಗಿರಬೇಕು. ಸೊ ಇದಕ್ಕೆ ನಾವು ಆದ್ಯತೆಯನ್ನು ಹೇಳಬೇಕು. ಆರ್ಥಿಕ ವಲಯಗಳನ್ನು ಅಭಿವೃದ್ಧಿ ಇರಲಿ, ಬಟ್ ಅಭಿವೃದ್ಧಿ ಹೇಗಿರಬೇಕು ಅಂತಂದರೆ ಪ್ರೆಸೆಂಟು, ಫ್ಯೂಚರು ಮತ್ತು ಡೆವಲಪ್ಮೆಂಟು, ಈ 3 ಅಂಶಗಳನ್ನು ಒಳಗೊಂಡಿರಬೇಕು. ಅದಕ್ಕೆ ನಾವೇನು ಕರಿತೀವಿ? ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಈಗ ನೆಕ್ಸ್ಟು ಸುಸ್ಥಿರ ಅಭಿವೃದ್ಧಿ ವಲಯಗಳು ಅಂತ ಬರ್ತೀರಿ. ವಲಯಗಳು ಅಂತಂದರೆ ಯಾವ್ಯಾವ ಕ್ಷೇತ್ರದಲ್ಲಿ ಸುಸ್ಥಿರ ಅಭಿವೃದ್ಧಿನ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಸಿಂಪಲ್ ಇದು. ಇನ್ನು ಅವಶ್ಯಕತೆ ಏನಿದೆ? ಸುಸ್ಥಿರ ಅಭಿವೃದ್ಧಿ ಅವಶ್ಯಕತೆ ಏನಿದೆ? ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಪ್ರಕೃತಿಯ ಸಮತೋಲನ ತಪ್ತಾ ಇದೆ, ಜೈವಿಕ ವೈವಿಧ್ಯವನ್ನು ಕಾಪಾಡಬೇಕು, ಜಾಗತಿಕ ವಿಕೋಪಗಳನ್ನು ತಡಿಬೇಕು, ಮುಂದಿನ ಪೀಳಿಗೆಯನ್ನು ಉಳಿಸೋದಕ್ಕೆ. ಸೊ ಎಲ್ಲ ಕಾರಣಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಬರೀಬಹುದು. ರೈಟ್. ಈ ಅಂಶಗಳನ್ನು ಎಕ್ಸ್ಪ್ಲೇನ್ ಮಾಡಿ ಬರೆದಾಗ ಆವಾಗ ನಿಮ್ಗೆ ಸುಸ್ಥಿರ ಅಭಿವೃದ್ಧಿ ಮಹತ್ವ ಗೊತ್ತಾಗುತ್ತೆ. ಹಾಗಾದರೆ ಸುಸ್ಥಿರ ಅಭಿವೃದ್ಧಿನ ಸಾಧಿಸೋದಕ್ಕೆ ಏನೇನು ಮಾರ್ಗ ಇದ್ದಾವೆ? ರೈಟ್. ಅದನ್ನು ಬರೀಬೇಕು. ಅರಣ್ಯವನ್ನು ರಕ್ಷಣೆ ಮಾಡ್ಕೋಬೇಕು, ಖನಿಜಗಳನ್ನು ಮಿತವಾಗಿ ಬಳಕೆ ಮಾಡಬೇಕು, 3R ಅಂತಕ್ಕಂಥದ್ದು. ಇದನ್ನು ನೀವು ಪ್ರತಿಯೊಂದನ್ನು ಬಿಡಿಸಿ ಬರೀಬೇಕು. 3R. ಫಸ್ಟ್ ಒನ್ ರೆಡ್ಯೂಸ್, ರೀಯೂಸ್, ಲಾಸ್ಟಿಗೆ ರೀಸೈಕಲ್. ಸೊ ಇದಕ್ಕೆ ನಾವು 3R ಅಂತಕ್ಕಂಥ ಒಂದು ಫಾರ್ಮುಲಾವನ್ನು ಕರಿತೀವಿ. ಪ್ರತಿಯೊಂದನ್ನು ನೀವು ಬಳಸಬೇಕು. ಉದಾಹರಣೆಗೆ ನಾವೇನು ಮಾಡ್ತೀವಿ? ಈಗ ಕಬ್ಬಿನ ವಸ್ತುವನ್ನು ಬಳಸ್ತೀವಿ ಅಂತ ತಿಳ್ಕೊಳ್ಳಿ, ಎಲೆಕ್ಟ್ರಾನಿಕ್ ವಸ್ತುವನ್ನು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ರೆಡ್ಯೂಸ್ ಮಾಡಬೇಕು, ಎಷ್ಟು ಹೆಚ್ಚಿನ ಮಟ್ಟಿಗೆ ಸಾಧ್ಯ ಆಗುತ್ತೋ ಅವುಗಳನ್ನು ರೀಯೂಸ್ ಮಾಡಬೇಕು. ಕೊನೆಗೆ ಆ ವಸ್ತುಗಳನ್ನು ರೀಸೈಕಲ್ ಮಾಡಬೇಕು. ಅಂದರೆ ಆ ವಸ್ತುಗಳನ್ನು ತೆಗೆದುಕೊಂಡು ಅದನ್ನು ಪ್ರಕೃತಿಯಲ್ಲಿ ವಿಘಟನೆ ಮಾಡಿ ಮತ್ತೆ ಬೇರೆ ವಸ್ತುಗಳನ್ನಾಗಿ ತಯಾರು ಮಾಡಬೇಕು. ಈ 3 ಪಾಯಿಂಟ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಬರಬೇಕು. ಸುಸ್ಥಿರ ಅಭಿವೃದ್ಧಿಗೆ ಇರ್ತಕ್ಕಂಥ ಪ್ರಮುಖ ಮಾರ್ಗ. ಇನ್ನು ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು, ಜಾಗೃತಿ ಮೂಡಿಸ್ಕೋಬೇಕು, ಜಾಗತಿಕ ನೀತಿ. ಬರೀ ಸುಸ್ಥಿರ ಅಭಿವೃದ್ಧಿ ಅನ್ನೋದು ಭಾರತ ಒಂದೇ ಪ್ರಯತ್ನ ಪಟ್ಟರೆ ಸಾಧ್ಯ ಆಗೋದಿಲ್ಲ, ಕರ್ನಾಟಕ ಒಂದೇ ಪ್ರಯತ್ನ ಪಟ್ಟರೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಜಾಗತಿಕ ಪ್ರಯತ್ನ ಬೇಕಾಗುತ್ತೆ. ರೈಟ್. ಅದ್ರ ಜೊತೆಗೆ NGO ಅಂತ ನಾವು ಕರಿತೀವಿ, ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ನು, ನಾನ್ ಪ್ರಾಫಿಟ್ ಆರ್ಗನೈಜೇಷನ್ನು, ನಾನ್ ಪೊಲಿಟಿಕಲ್ ಆರ್ಗನೈಜೇಷನು, ಇವೆಲ್ಲವರ ಸಹಕಾರವನ್ನು ತೆಗೆದುಕೊಂಡು PPP ಮಾದರಿಯಲ್ಲಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಈ ಮಾದರಿಯಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಸೊ ಸುಸ್ಥಿರ ಅಭಿವೃದ್ಧಿ ಬಹಳ ಇಂಪಾರ್ಟೆಂಟು. ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಯಾವಾಗ ನಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೋ ಆವಾಗ ಏನಾಗುತ್ತೆ, ಈಸಿಯಾಗಿ ನಾವು ಎಸ್ಸೆನ ಬರಿತೀವಿ. ರೈಟ್. ಈಸಿಯಾಗಿ ಬರಿಬೋದು. ಈ 6 ಎಸ್ಸೆಗಳನ್ನು ನನಗೆ ಪ್ರಿಪೇರ್ ಮಾಡೋದಕ್ಕೆ ಕೇವಲ 1 ಗಂಟೆ ಮಾತ್ರ ಟೈಮ್ ತೊಗೊಂಡಿದೆ. 6 ಎಸ್ಸೆಗಳನ್ನು ಪ್ರಿಪೇರ್ ಮಾಡೋದಕ್ಕೆ. ಇದರಲ್ಲಿ ವಿಚಾರ ಶಕ್ತಿ ಏನಿಲ್ಲ, ಆ ಕಾನ್ಸೆಪ್ಟ್ ನಮಗೆ ಅರ್ಥ ಆಗಬೇಕು. ಕಾನ್ಸೆಪ್ಟ್ ಅರ್ಥ ಆಯಿತಾ, ನಾವಲ್ಲಿ ಬರೀಬಹುದು ಅಂತೇಳಿ. ರೈಟ್. ನೆಕ್ಸ್ಟು ಸುಸ್ಥಿರ ಅಭಿವೃದ್ಧಿಯಲ್ಲಿ ಪ್ರಮುಖ ಕಾರ್ಯಕ್ರಮಗಳೇನಿದ್ದಾವೆ ಜಾಗತಿಕ ಮಟ್ಟದಲ್ಲಿ? ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮು, ಯುನೈಟೆಡ್ ನೇಷನ್ಸ್ ಫೋರಮ್ ಆನ್ ಫಾರೆಸ್ಟ್ ಅಂಥೇಳಿ, UNFF, UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮು, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಕಂಬ್ಯಾಕ್ಟ್ ಡೆಸರ್ಟಿಫಿಕೇಷನ್, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ,
ಕ್ಯೂಟೋ ಪ್ರೋಟೋಕಾಲ್, ಕ್ಯೂಟೋ ಸಮ್ಮೇಳನ, ಪ್ಯಾರಿಸ್ ಸಮ್ಮೇಳನ, ಹೀಗೆ ಅನೇಕ ರೀತಿಯಾದಂತಹ ಪ್ರೋಗ್ರಾಮ್ಸ್ಗಳಿದ್ದಾವೆ ಜಾಗತಿಕ ಮಟ್ಟದಲ್ಲಿ. ಇವೆಲ್ಲವೂ ಕೂಡ ಸುಸ್ಥಿರ ಅಭಿವೃದ್ಧಿಯೆಡೆಗೆ ತಮ್ಮ ಕೊಡುಗೆಯನ್ನು ನೀಡ್ತಾ ಇದ್ದೇವೆ ಅಂಥೇಳಿ ನೀವು ಈ ಅಂಶಗಳನ್ನು ಹಾಕಿ ಬರಿಬೇಕು. ಸೊ 6 ಎಸ್ಸೆಗಳನ್ನು ನೀವು ಒಂದೇ ಕಡೆ ತಗೋಬಹುದು. ಲಾಸ್ಟ್ ನಾವು 3 ಎಸ್ಸೆ ಡಿಸ್ಕಸ್ ಮಾಡಿದ್ವಿ, ಟೋಟಲ್ ಈಗ 9 ಎಸ್ಸೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇದಕ್ಕಿಂತ ಮುಂಚೆನೇ ನಾವು ಕೆಲವೊಂದು ಎಸ್ಸೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಆಲ್ಮೋಸ್ಟ್ ನಿಮಗೀಗ ಇದೊಂದು 10, ಇನ್ನು 30 ಎಸ್ಸೆಗಳು ಟೈಮ್ಲೈನ್ ಈ ಟಾಪ್ 25 ಅಂತಕ್ಕಂತಹ ಎಸ್ಸೆನಲ್ಲಿ ಇದ್ದಾವೆ. ಎಸ್ಸೆ ಬುಕ್ನಲ್ಲಿ ಟಾಪ್ 25 ಎಸ್ಸೆ ಬುಕ್ಕು. ಸೊ ನೀವು ಅದರಲ್ಲಿ ನೋಡ್ಕೊಂಡ್ಬಿಟ್ರೆ ಒಂದು 50 ಎಸ್ಸೆಗಳು ನಿಮ್ಮಲ್ಲಿ ರೆಡಿ ಆದವು ಅಂತಂದರೆ ನೀವು ಎಕ್ಸಾಮ್ ಬರೆಯೋದಕ್ಕೆ ಪರ್ಫೆಕ್ಟಾಗಿ ರೆಡಿ ಆಗ್ತೀರಾ. ನಾಳೆ ಬರ್ತಕ್ಕಂಥ ನೆಕ್ಸ್ಟ್ ಮಂತಲ್ಲಿ ಬರ್ತಕ್ಕಂಥ KSISF ಎಕ್ಸಾಮ್ಗೆ ಪರ್ಫೆಕ್ಟಾಗಿ ರೆಡಿ ಆಗ್ತೀರಾ ಅಂಥೇಳಿ ಒಂದು ಸಜೆಷನು. ಸೊ ಎಲ್ಲ ಎಸ್ಸೆಗಳನ್ನು ನೀವು ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚಿನ ಪಾಯಿಂಟ್ಸ್ಗಳನ್ನು ನೀವು ಸೇರಿಸ್ಕೊಳ್ಳಿ. ದಿ ಲಾಸ್ಟ್, ಸೊ ಈ ನವಂಬರ್ 2 ಮತ್ತು ನವಂಬರ್ 8ರಿಂದ ಏನು ಎಸ್ಸೆ ನಡೆದಿದ್ದಾವಲ್ವ, ಅದರಲ್ಲಿ ಫಸ್ಟ್ ಬಂದಿರತಕ್ಕಂಥ ವ್ಯಕ್ತಿಗಳ ಹೆಸರು, ಫಸ್ಟ್ ಒನ್ ಚೇತನ್ ಪತ್ರೋಟಿ, SP ಬಿರಾದರ್, ನಾಗಲಿಂಗ, ಗಂಗಾ, ವೇದ. ಇವರೆಲ್ಲರೂ ಏನು ಮಾಡಿದ್ದಾರೆ, 30ಕ್ಕೆ 20ಕ್ಕಿಂತಲ್ಲ ಮಿನಿಮಮ್ 25 ತೊಗೊಂಡಿದ್ದಾರೆ ಇವರೆಲ್ಲರೂ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ವಿಶೇಷವಾಗಿ ಈ 2 ಟೆಸ್ಟ್ನಲ್ಲಿ ಫಸ್ಟ್ ಬಂದವರು ಅಂತಂದರೆ ಈ 3 ಜನ ಈಕ್ವಲ್ ಆಗಿ ಬಂದಿದ್ದಾರೆ, ಚೇತನ್ ಮತ್ತು ನಾಗಲಿಂಗ್ ಅಂತ ಹೇಳಿ. SP ಬಿರಾದರ್ ನವಂಬರ್ 2ನಲ್ಲಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಬರ್ದಿದ್ದೀರಾ, ಎಲ್ಲರೂ 20 ತೊಗೊಂಡಿದ್ದೀರಾ, ಬಟ್ ಅಬೌಟ್ 25 ತೊಗೊಂಡಿದ್ದಾರಲ್ವಾ, ದಟ್ಸ್ ಕ್ವೈಟ್ ಗುಡ್. ಸೊ ಅವ್ರ ಹೆಸರನ್ನು ನಾವು ಆಲ್ರೆಡಿ ಶೇರ್ ಮಾಡಿದ್ದೀವಿ. ನೀವು ಕೂಡ ಒಂದ್ಸಲಿ ನೋಡ್ಕೊಳ್ಳಿ ಅವ್ರು ಬರೆಯೋ ಶೈಲಿ ಹೇಗಿದೆ, ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಅಂಥೇಳಿ. ಶಿಲ್ಪ, ವೇದ, ಸಿದ್ದು ಬಾಂಡೆ ಮತ್ತು ಗಂಗಾ ಎಲ್ಲರೂ ತುಂಬ ಚೆನ್ನಾಗಿ ರೀಪ್ರೆಸೆಂಟ್ ಮಾಡಿದ್ದಾರೆ. ಇನ್ನೊಬ್ಬರು ಗಂಗಾ ಅಂತಕ್ಕಂಥವ್ರು 84 ಮಾಡಿದ್ದಾರೆ ಔಟ್ ಆಫ್ 100. ಇದು ಕೂಡ ನೀವು ಗಮನಿಸಬೇಕು. 100 ಕ್ವಶನ್ಸ್ಗೆ ಅವರು 84 ತೊಗೊಂಡಿದ್ದಾರೆ. ಅಂದರೆ ದ ವೆರಿ ನಿಯರ್ ಟು ಸಕ್ಸಸ್ ಅಂತೇಳಿ. ಇವ್ರಿಗೇನು ಬೇಕು, ಜಸ್ಟ್ ಒಂದು ಇಗ್ನೈಟ್, ಅಂದರೆ ಅವರನ್ನು ದಾರಿಯೆಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ, ಅದಕ್ಕೇನಂತ ಕರಿತೀವಿ ನಾವು, ಇಗ್ನೈಟ್ಸ್ ಅಂತ ಕರಿತೀವಿ. ಆ ಎಡೆಗೆ ಕಳಿಸ್ಬೇಕು ಅಂತೇಳಿ. ಸೊ ಕ್ವಿಜ್ಜಸ್ಸು ಕೂಡ ನಿಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಎಲ್ಲರೂ ಈ ಕ್ವಿಜ್ ಮತ್ತು ಎಸ್ಸೆನಲ್ಲಿ ನೋಡಿದಾಗ ನಿಮ್ಮ ಪರ್ಫಾರ್ಮೆನ್ಸ್ ಇಸ್ ವೆರಿ ವೆರಿ ಗುಡ್. ಸೊ ಇಷ್ಟು ನಾವು ಎಸ್ಸೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಿಮಗೆ ತಲುಪ್ತಕ್ಕಂಥ ಬುಕ್ಸ್ಗಳು, ಇವರಿಗೆ ನಾವು ಬುಕ್ಸ್ಗಳನ್ನು ತಲುಪಿಸ್ತಾ ಇದ್ದೀವಿ. ಚಾಣಕ್ಯ ಕಣಜ ಮತ್ತು ಇನ್ನಿತರ ಬುಕ್ಸ್ಗಳಿದ್ದಾವೆ, ತಲುಪ್ತವೆ ಡೆಫಿನೆಟ್ಲಿ, ಬಿಟ್ ಲೇಟ್, ರೈಟ್. ಸೊ ಒನ್ಸ್ ಅಗೇನ್ ಕಂಗ್ರೆಸ್ ಟು ಆಲ್. ವಿಶೇಷವಾಗಿ ಚೇತನ್, SP ಬಿರಾದರ್, ನಾಗಲಿಂಗ ಮತ್ತು ಗಂಗಾ ಇವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ. ಸೊ ಇವರಿಗೆ ತಲುಪ್ತಕ್ಕಂಥ ಬುಕ್ಗಳು ಆದಷ್ಟು ಬೇಗ ನಿಮಗೆ ಬಂದು ತಲುಪ್ತವೆ. ಸೊ ವಿಶೇಷವಾಗಿ ಚಾಣಕ್ಯ ಕಣಜ, ಎನ್ಸೈಕ್ಲೋಪೀಡಿಯಾ ಅಂತ ಕರಿತೀವಿ, ಆ ಬುಕ್ಕು ನಿಮಗೆ ಸದ್ಯದಲ್ಲೇ ನಿಮಗೆ ಬಂದು ತಲುಪಲಿದೆ, ರೈಟ್. ಸೊ ಲಾಸ್ಟ್ ವರ್ಡು, ಈ ಬುಕ್ಕು ನಿಮಗಿದೆ. ಇದರಲ್ಲಿ ಏಕಚುನಾವಣೆ ಬಗ್ಗೆ ಇದೆ, ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಇದೆ, ಆಮೇಲೆ ಪರಿಸರ ಮಾಲಿನ್ಯದ ಬಗ್ಗೆ ಇದೆ. ಎಲ್ಲ ಅಂಶಗಳನ್ನು ನೀವು ಇದನ್ನು ನೋಡ್ಕೋಬೇಕು. ಆನ್ಲೈನಲ್ಲೂ ಕೂಡ ಇದು ಸಿಗುತ್ತೆ. ಸೊ ಲಾಸ್ಟು, ಇಗ್ನೈಟ್ಸ್ ಯೂಟ್ಯೂಬ್ ಚಾನಲು 100% ಫ್ರೀ ಇದೆ. ಒಂದು ಸಪೋರ್ಟು, ಹಾಗೆ ಒಂದು ಲೈಕು, ಜೊತೆಗೆ ನಿಮಗೆ ಉತ್ತಮ ಅನಿಸಿದ್ರೆ ಶೇರನ್ನು ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ರೈಟ್. ಇದು ನಿಮಗೋಸ್ಕರ ಇರತಕ್ಕಂತಹ ಒಂದು ಚಾನಲ್. ಲಾಸ್ಟು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದೇ ರೀತಿ ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಇದ್ರ ಉದ್ದೇಶ ಇಷ್ಟೇ, ನಿಮ್ಮ ಜೊತೆ ನಾವು ಮುಂದೆ ಹೋಗಬೇಕು ಅನ್ನೋದು. ನಿಮ್ಮ ಪ್ರೀತಿಗೆ ಇಲ್ಲಿ 2 ಇಡುವುದು ಏನಂತಂದರೆ, ನಾನು ನಿಮಗೆ ಆಭಾರಿಯಾಗಿದ್ದೇನೆ, ರೈಟ್. ಸೊ ಲಾಸ್ಟ್ ವರ್ಡ್, ಡಿ.ವಿ. ಜಿಯವರು ಒಂದು ಕಡೆ ಹೇಳ್ತಾರೆ, ದೀಪಾವಳಿ ಹಬ್ಬ ಇದೆ, ಎಲ್ರಿಗೂ ಒಂದು ಮಾತನ್ನೇ ಹೇಳಬೇಕು ಅಂತ, ನಂಬಿಕೆ ಇರಬೇಕು ಅಂತ. ನಂಬಿಕೆ ಅಂದರೆ ಬಹಳ ಇಂಪಾರ್ಟೆಂಟು ಜೀವನದಲ್ಲಿ. ನಂಬಿಕೆಯೇ ಜೀವನ. ಯಾರ ಹತ್ರ ನಂಬಿಕೆ ಇರುತ್ತೋ, ಈ ನಂಬಿಕೆ ಅನ್ನೋದು, ಫೇತ್ ಅನ್ನೋದು ಪರ್ವತವನ್ನು ಕೂಡ ಅಳಗಡಿಸಂತೆ. ಫೇತ್ ಅನ್ನೋದು ಪರ್ವತವನ್ನು ಕೂಡ ಅಳಗಡಿಸಂತೆ. ಅದಕ್ಕೆ ಡಿ.ವಿ. ಜಿಯವರು ಒಂದು ಕಡೆ ಹೇಳ್ತಾರೆ, ನಂಬದಿದ್ದನು ತಂದೆ, ನಂಬಿದಹನು ಪ್ರಹ್ಲಾದ. ನಂಬದಿದ್ದನು ತಂದೆ, ನಂಬಿದಹನು ಪ್ರಹ್ಲಾದ. ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಸಿಂಬಳದಿನೋನ ನೀನು ಮಂಕುತಿಮ್ಮ. ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು ನಂಬಲಿಲ್ಲ, ಪ್ರಹ್ಲಾದ ನಂಬಿದ. ನಂಬದಿದ್ದನು ತಂದೆ, ಹಿರಣ್ಯಕಶಿಪು ನಂಬಲಿಲ್ಲ, ಪ್ರಹ್ಲಾದ ನಂಬಿದ. ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ನಾವು ಒಂದ್ಸಲಿ ನಂಬ್ತೀವಿ, ಒಂದ್ಸಲಿ ಬಿಡ್ತೀವಿ, ಒಂದ್ಸಲಿ ನಂಬ್ತೀವಿ, ಒಂದ್ಸಲಿ ಬಿಡ್ತೀವಿ. ಯಾವ ಥರ ಅಂತಂದರೆ, ಈ ನೊಣ ಇರುತ್ತಲ್ವ, ಒಂದು ಅಂಟಿನ ಮೇಲೆ ನೊಣ ಯಾವಾಗ ಕೂತ್ಕೊಂಡಿರುತ್ತೆ, ಒಂದು ಸ್ವಲ್ಪ ಮೇಲೆ ಹೋಗುತ್ತೆ, ಬಟ್ ಅದು ಮೇಲೆ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತೆ ಬಂದು ಸಿಕ್ಕಾಕೊಂಡಿರುತ್ತೆ. ಯಾಕೆಂದರೆ ಅದಕ್ಕೆ ಕಾಲುಗಳು ಕೆಳಗಡೆ ಇರ್ತವೆ. ನಮ್ಮ ನಂಬಿಕೆ ಅನ್ನೋದು ಈ ಅಂಟಿನೊಳಗಡೆ ಸಿಕ್ಕಾಕೊಂಡಿರೋ ನೊಣದ ಥರ ಆಗಿದೆ ಅಂತ ಹೇಳ್ತಾರೆ. ಸೊ ನಂಬಿಕೆ ಬಹಳ ಇಂಪಾರ್ಟೆಂಟು, ಸ್ಪೆಷಲಿ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ. ನಿಮ್ಮ ಮೇಲೆ ನೀವು ಯಾವುದೇ ಕಾರಣಕ್ಕೂ ಡಿಸ್ಬಿಲೀಫನ್ನು ಮಾಡಬೇಡಿ. ನನಗಾಗತ್ತೆ, ನಾನು ಮಾಡ್ತೀನಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಸದಾ ಇರಲಿ. ಯಾಕೆಂದರೆ ಬಿಲೀಫು ಯಾವಾಗಲೂ ನಿಮಗೆ ಬೇಕೇ ಬೇಕು, ಫೇತ್ ಮತ್ತು ಬಿಲೀಫು.
ಸಾಮಾನ್ಯ ಕೆಲಸಗಳನ್ನ ಮಾಡೋದಕ್ಕೆ ನಿಮಗೇನು ಬೇಕು? ಸ್ಟ್ರೆಂತ್ ಬೇಕು. ಇಫ್ ಯು ವಾಂಟ್ ಟು ಡೂ ನಾರ್ಮಲ್ ಥಿಂಗ್ಸ್ ಯು ನೀಡ್ ಸ್ಟ್ರೆಂತ್. ನಿಮಗೆ ಶಕ್ತಿ ಬೇಕು. ಬಟ್ ಅಸಾಧ್ಯವನ್ನ ಸಾಧಿಸಬೇಕು ಅಂತ ನಿಮಗೇನು ಬೇಕು ಅಂದರೆ ಬಿಲೀಫ್ ಬೇಕು. ಈ ಬಿಲೀಫ್ ಬಹಳ ಇಂಪಾರ್ಟೆಂಟು. ಯಾರ ಹತ್ರ ಬಿಲೀಫ್ ಇರುತ್ತೋ ಅವರು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ, ರೈಟ್? ಸೊ ಎಲ್ಲರಿಗೆ ಈ ದೀಪಾವಳಿ ಹಬ್ಬ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿಕೊಂಡು ಇವತ್ತಿನ ಕ್ಲಾಸನ್ನು ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ. ನಿಮ್ದು ಏನಾದರೂ ಸಜೆಷನ್ಸ್ ಇದ್ದರೆ ಅಥವಾ ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಬಹುದು. ಫಾರ್ 2 ಮಿನಿಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಕೊಳ್ಳಿ. ಸೊ ನಿಮಗೆ ವಾಟ್ಸಪ್ ನಂಬರ್ ಆಲ್ರೆಡಿ ಶೇರ್ ಮಾಡಿದ್ದೇನೆ. ಏನಾದರೂ ಸಜೆಷನ್ ಇದ್ದರೆ ಅಲ್ಲೂ ಕೂಡ ಕೊಡ್ಬೋದು. 9380622066, ರೈಟ್? ನೀವು ಟೆಕ್ಸ್ಟ್ ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ಪಿಗೆ ಮಾಡಿ. ಏನಾದರೂ ನೀವು ಸಜೆಷನ್ಸ್ ಇದ್ದರೆ ಅಲ್ಲಿ ನಾನು ಸೇರಿಸ್ಕೋತಾನೆ. ಸೊ ಏನೋ ಕ್ವಶನ್ಸ್ ಇಲ್ವಾ? ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ಇಲ್ಲಾಂದರೆ ಟೆಲಿಗ್ರಾಮ್ ಲಿಂಕು ಇದೆ, ಅದರ ಮೂಲಕನೂ ಕೂಡ ನೀವು ಜಾಯಿನ್ ಆಗಬಹುದು. ಏನಾದರೂ ಪ್ರಶ್ನೆ ಇದೆ ಕೇಳಬಹುದು. ಲಾಸ್ಟ್ ಚಾನ್ಸ್, ರೈಟ್? ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಸೊ ಕ್ಲಾಸಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಾಳೆ ಮತ್ತೆ ನಾವು ಟ್ರಾನ್ಸ್ಲೇಷನ್ ವಿಡಿಯೋ, ರಿಮೈಂಡ್ ಮಾಡೋದಕ್ಕೆ ಥ್ಯಾಂಕ್ ಯು. ಟ್ರಾನ್ಸ್ಲೇಷನ್ ವಿಡಿಯೋನ ರೆಡಿ ಮಾಡ್ತಾ ಇದ್ದೀನಿ. ನಿಮ್ಮೊಂದಿಗೆ ಒಂದಿಷ್ಟು ಸೋರ್ಸ್ಗಳನ್ನು ನಾನು ಶೇರ್ ಮಾಡ್ತೇನೆ ಅಂತ ಗ್ರೂಪ್ನಲ್ಲಿ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ. ಸೊ ನಿಮಗೆ ಟ್ರಾನ್ಸ್ಲೇಷನ್ಗೆ ಅದು ಹೆಲ್ಪ್ ಆಗುತ್ತೆ. ಒಂದಿಷ್ಟು ಆಡಿಯೋ, ಒಂದಿಷ್ಟು ವಿಡಿಯೋ ಇದ್ದಾವೆ. ಸೊ ಐ ವಿಲ್ ಶೇರ್ ದ ಲಿಂಕ್ ಇನ್ ದ ಟೆಲಿಗ್ರಾಮ್ ಗ್ರೂಪ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ ಟ್ರಾನ್ಸ್ಲೇಷನ್ ನಿಮ್ಮದು ಹೆಲ್ಪ್ ಮಾಡುತ್ತೆ, ಖಂಡಿತ ಹೆಲ್ಪ್ ಮಾಡುತ್ತೆ. ನೀವು ಅದನ್ನು ಮತ್ತೆ ಕೇಳಿ, ಮತ್ತೆ ರಿವೈಸ್ ಮಾಡಿ. ಒಂದಿಷ್ಟು ಆಡಿಯೋ, ಒಂದಿಷ್ಟು ವಿಡಿಯೋ ಇದ್ದಾವೆ, ಒಂದಿಷ್ಟು PDF ನೋಟ್ಸ್ ಇದ್ದಾವೆ, ರೈಟ್? ಸೊ ಇವತ್ತಿನ ಕ್ಲಾಸನ್ನು ಇಲ್ಲಿ ಕನ್ಕ್ಲೂಡ್ ಮಾಡೋಣ. ನೆಕ್ಸ್ಟು ನಾಳೆ ಬೆಳಗ್ಗೆ 5 ಗಂಟೆಗೆ ಮತ್ತೆ ತರಗತಿ ಇರುತ್ತೆ. ಆ್ಯಸ್ ಯೂಶ್ವಲ್ ನಮ್ಮದು GK ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮತ್ತೆ ನಡೀತಾ ಹೋಗುತ್ತೆ. 5 ಗಂಟೆಗೆ ಮತ್ತೆ ಮೀಟ್ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಧನ್ಯವಾದ.